ಸೊ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದಿ ಪರಾಯಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಾವೆಲ್ಲಿ ಬಂದಿದ್ದೀವಿ, ಮಕ್ಕಳ ಕೂಟ. ಸೊ ಇಲ್ಲಿ ಯಾರನ್ನ ನಾವು ಭೇಟಿ ಮಾಡಿಸ್ತೀವಿ ನಿಮಗೆ ನೋಡೋಣ. ಸರ್ ನಿಮ್ಮ ಹೆಸರು? ಯೋಗೇಶ್ವರ ಅಂತ. ಯೋಗೇಶ್ವರ್ ಸರ್. ಸರ್ ಇಲ್ಲಿ ನಿಮ್ಮದು ಪಾತ್ರ ಏನು? ಮುಖ್ಯ ಪಾತ್ರದಲ್ಲಿ ಅಂಗಸಾಧನ ಶಿಕ್ಷಣ, ಜಿಮ್ನಾಸ್ಟಿಕ್ಸ್. ಓಕೆ, ಜಿಮ್ನಾಸ್ಟಿಕ್ಸ್ ಸರ್ ಅವರು. ಮತ್ತು ಸಾಹಸ ಕಲೆಗಳು, ಸ್ವಲ್ಪ ಮಕ್ಕಳಿಗೆ ಸಾಹಸ ಕ್ರೀಡೆಗಳ ಬಗ್ಗೆ ತಿಳುವಳಿಕೆ ಕೊಡ್ತೇನೆ, ಶಿಕ್ಷಣ. ಓಕೆ, ಇನ್ನು ಏನೇನೆಲ್ಲ ಹೇಳ್ಕೊಡ್ತೀರಿ? ಇಲ್ಲಿ ಎಷ್ಟು ತಂಡಗಳಿದೆ ಸರ್? ಆ್ಯಕ್ಚುಲಿ ಇಲ್ಲಿ ಎಷ್ಟು ಮಕ್ಕಳ ತಂಡಗಳಿದೆ? ಸುಮಾರು ತಂಡಗಳು ನೋಡಿದೆ ನಾನು. ಈಗ ಇಲ್ಲಿ 5-6 ತಂಡಗಳಿವೆ. ಅದಕ್ಕೆ ಈ ಬಾರಿ ಒಂದೊಂದು ವಿಷಯದ ಬಗ್ಗೆ ತಂಡಗಳನ್ನ ಹೆಸರಿಡ್ತೇವೆ. ಉದಾಹರಣೆ ನದಿಗಳಿಂದ ಗಂಗಾ, ಯಮುನಾ, ಸರಸ್ವತಿ, ಆಮೇಲೆ ಪರ್ವತಗಳು, ಹಿಮಾಲಯ, ವಿಂಧ್ಯ, ಮೈನಾಕ, ಮಂದರ ಪರ್ವತ, ಈ ತಂಡಗಳಿಗೆ ಹೆಸರಿಟ್ಬಿಟ್ಟು ಅವು ಯಾವುದಕ್ಕೆ ಪ್ರಸಿದ್ಧಿ, ನಮ್ಮ ಪೌರಾಣಿಕವಾಗಿ ಏನು, ಐತಿಹಾಸಿಕವಾಗಿ ಏನು, ಪ್ರಸ್ತುತ ಯಾವ ಸ್ಥಿತಿಯಲ್ಲಿದೆ, ಅವುಗಳ ಬಗ್ಗೆ ಅದರ ಬಗ್ಗೆ ವಿವರಣೆ ಕೊಡ್ತೇವೆ. ಯಾಕಂದ್ರೆ ಮಕ್ಕಳಿಗೆ ನಮ್ಮ ಒಂದು ಹಳೆಯ ಇತಿಹಾಸವು ಅಥವಾ ಪುರಾಣ ಶಬ್ದಗಳು ಗೊತ್ತಾಗಬೇಕು. ಏನಕ್ಕಾಗ ಆ ಪರ್ವತಕ್ಕೆ ಹೆಸರು ಬಂದಿದೆ, ಏನು, ಕೆಲವೊಮ್ಮೆ ಋಷಿಗಳ ಹೆಸರಿದೆ, ಅವರ ಹಿನ್ನೆಲೆಗಳು, ಅವೆಲ್ಲವನ್ನೂ ಅವ್ರಿಗೆ ವಿವರಣೆ ಕೊಡ್ತೇವೆ ಮಕ್ಕಳಿಗೆ. ಹೌದು. ಸೊ ಈ ಮುಖಾಂತರ ಮಕ್ಕಳಿಗೆ ನದಿಗಳ ಹೆಸರು ಕೂಡ ನೆನಪಿನಲ್ಲಿ ಇರುತ್ತೆ. ಸೊ 1 ತಿಂಗಳು ಅವರು ಅದನ್ನೇ ಹೇಳ್ಕೊಂಡು ಬರೋದ್ರಿಂದ ಎಷ್ಟು ವಿಷಯ ಅವರಿಗೆ ಗೊತ್ತಿಲ್ಲದರೆ ಅವರು ಕಲಿತಿದ್ದಾರೆ. ಅದಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ ನಮ್ಮ ಸರ್ ಅಂತ ಹೇಳ್ಬೋದು. ಸರ್ ಇನ್ನೇನೆಲ್ಲ ನೀವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಇಲ್ಲಿ ಮಕ್ಕಳಿಗೋಸ್ಕರ? ಇಲ್ಲಿ ಕಾರ್ಯಕ್ರಮದಲ್ಲಿ ನನ್ನ ಮುಖ್ಯ ಪಾತ್ರ ಏನಂದ್ರೆ ಜಿಮ್ನಾಸ್ಟಿಕ್ಸು. ಆಮೇಲೆ ಇಲ್ಲಿ ಸಾಕಷ್ಟು ನಾವು ಎಷ್ಟೊಂದು ಕ್ಯಾಪ್ಚರ್ಸ್ ಮಾಡಿದ್ದೀವಿ, ನಿಮಗೆಲ್ಲ ತೋರಿಸ್ತೀನಿ. ಮಕ್ಕಳು ಯಾವ ಚಟುವಟಿಕೆಗಳಲ್ಲೆಲ್ಲ ಇನ್ವಾಲ್ವ್ ಆಗಿದ್ರು, ಏನೇನೆಲ್ಲ ಅವರು ಎಂಜಾಯ್ ಮಾಡಿದ್ರು ಅಂತೆಲ್ಲ ನಾವು ತೋರಿಸಿದ್ವಿ. ಇಲ್ಲಿ ದೈಹಿಕ ಶಿಕ್ಷಣಕ್ಕೆ ಒತ್ತು ಕೊಡ್ತೇವೆ. ಯಾಕಂದರೆ ಈಗಿನ ಶಾಲೆಗಳಲ್ಲಿ ಸಾಕಷ್ಟು ಮೈದಾನಗಳಿಲ್ಲ. ಅವರು ಮಕ್ಕಳ ಹೊರಗಡೆ ಆಟಪಾಠಕ್ಕೆ ಬಿಡೋದು ಕಡಿಮೆ. ಅದರಿಂದ ಇಲ್ಲಿ ಬಂದಾಗ ಮಕ್ಕಳು ಒಂದು ಸ್ವತಂತ್ರವಾಗಿ ಮೈದಾನಗಳಲ್ಲಿ ಆಡುವಂಥದ್ದು, ಅಥವಾ ಅವರಿಗೆ ಉದಾಹರಣೆ ಕವಾಯಿತು, ಮಾರ್ಚ್ ಫಾಸ್ಟ್ ಅವೆಲ್ಲ ಅದು ಹೇಳ್ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಸ್ವಲ್ಪ ಒತ್ತು ಕೊಡ್ತೇವೆ. ಅದು ಬಂದಿಯಾಗಿರೋದಕ್ಕಿಂತ ಇಲ್ಲಿ ಸುಮ್ಮನೆ ರೆಕ್ಕೆ ಬಿಚ್ಚಿ ಹಕ್ಕಿ ಅಂತ ಹಾರ್ತಾರೆ ಇಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನೋಡಿದ್ದೀನಿ ಕೂಡ. ಎಲ್ಲರೂ ಅಷ್ಟು 1 ನಿಮಿಷನೂ ಫ್ರೀ ಇಲ್ದರೆ, ಅಂದರೆ ಅರ್ಥ ಏನು ಅಂದರೆ ಅವ್ರ ಟೀಚರ್ನ ಫಾಲೋ ಮಾಡ್ತಿದ್ದಾರೆ, ಸುಮ್ಮನೆ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ದಾರೆ ಅಂತ ಅಲ್ಲ. ಅವ್ರು 1 ನಿಮಿಷನೂ ಫ್ರೀ ಇಲ್ದರೆ ಅವರವರ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ಕೊಂಡು ಅವರೇ ಇನ್ವಾಲ್ವ್ ಮಾಡಿಕೊಂಡು ಇರೋದನ್ನ ನಾನು ನೋಡಿದೆ. ಹೌದು ಸರಿ, ನೀವು ಹೇಳ್ದಾಗೆ ರೆಕ್ಕೆ ಬಿಚ್ಚಿ ಹಕ್ಕಿ ಅಂತ ಮಕ್ಕಳಾಗಿ ಬೆರಿಬೇಕು. ಹೌದು, ಯಾಕೆ ನಾವು ಅವ್ರಂಗೆ ಆದಾಗ ಅವರಿಗೆ ನಮ್ಮ ಜೊತೆ ಬಹಳ ಸುಲಭವಾಗಿ ಮಿಳಿತವಾಗೋದಕ್ಕೆ ಅನುಕೂಲ. ಹೌದು ಹೌದು, ಸತ್ಯವಾದ ಮಾತಿದೆ. ನಾವೆಲ್ಲರೂ ಇದನ್ನ ಅನ್ವಯಿಸ್ಕೋಬೇಕು. ಆಸ್ ಎ ಪೇರೆಂಟ್ಸ್ ನಾವು ಕೂಡ ಬರೀ ಟೀಚರ್ಸ್ ಮಾತ್ರ ನಾವು ಸಮ್ಮರ್ ಕ್ಯಾಂಪಿಗೆ ಹಾಕ್ಬಿಟ್ಟು ನೀವು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನಾವು ಕೂಡ ಮಕ್ಕಳ ಜೊತೆ ಹಾಗೆ ಇದ್ದರೆ, ಒಂದು ಫ್ರೆಂಡ್ಸ್ ಆಗಿದ್ದರೆ, ಅವರು ನಮ್ಮ ಜೊತೆ ಬೆರ್ಕೊಂಡು ನಮ್ಮನ್ನ ಏನಂತಾರೆ ನಾವು ಹೇಳೋ ಮಾತನ್ನು ಕೇಳ್ತಾ ಫ್ರೆಂಡ್ಸ್ ಆಗಿ ಹೋದಾಗ ಆಪ್ತತೆ ಬರುತ್ತೆ. ಅವ್ರು ನಮ್ಮ ಹತ್ರ ಶೇರ್ಗಳು ಮಾಡ್ಕೋತಾರೆ. ಸೊ ಫ್ರೀ ಆಗಿರ್ತಾರೆ ಅಂತಲೇ ಹೇಳ್ಬೋದು. ನಾವು ಬರೀ ಬೇರೆಯವ್ರ ಮೇಲೆ ಹೇರ್ತಾ ಇರ್ತೀವಿ, ನೀವು ಹೀಗಿರ್ಬೇಕು ಹಾಗಿರ್ಬೇಕು ಅಂತ. ಇಲ್ಲ, ನಾವೆಲ್ಲರೂ ಒಂದು ರೀತಿಯಾಗಿರ್ಬೇಕು, ಒಂದೇ ರೀತಿಯಾಗಿರ್ಬೇಕು ಅಂತ ಕಲಿಬೇಕು. ಇದಕ್ಕೆ ಒಂದು ಮಾತು ಹೇಳಿ, ಜ್ಞಾನ ನಿಷ್ಠೋಭವ ನತ್ತು ಕೇವಲ ಜ್ಞಾನವಾನ್ ಅಂತ. ಏನು ಜ್ಞಾನವನ್ನು ಪಡೆದು ಅದಕ್ಕೆ ನಿಷ್ಠನಾಗಿರು. ಬರೀ ನಾನು ವೇದಗಳನ್ನೆಲ್ಲ ಓದ್ಬಿಟ್ಟಿದ್ರೆ ಅದರ ಒಂದು ಅನುಸರಿಸಲಿಲ್ಲ ಅಂದರೆ ಆ ವಿದ್ಯೆಗೆ ಅವಮಾನ ಮಾಡಿದ ಹಾಗೆ. ನಾವು ಕಲಿತ ಅಷ್ಟು ಸಮಯ ಕಲಿಯೋದಕ್ಕೆ ಏನು ಸಮಯ ಅದು ಎಲ್ಲ ವ್ಯರ್ಥ, ಏನೂ ಉಪಯೋಗ ಇಲ್ಲ. ನಾವೇನು ಕಲಿತೀವಿ ಅದನ್ನ ನಾವು ರೂಢಿಸ್ಕೋಬೇಕು, ಅಳವಡಿಸ್ಕೊಳ್ಬೇಕು ಕೂಡ. ಹೌದು. ಸೊ ನಿಮ್ದು ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ? ಎಷ್ಟು ವರ್ಷದಿಂದ ಏನಂತಾರೆ ಬಂದ ಅಂತ ಹೇಳ್ಬೋದು ಇಲ್ಲಿಗೆ ನಿಮ್ಗೆ? ನನಗೆ 78 ವರ್ಷ ವಯಸ್ಸು. ಆದರೆ ನಾನು ಸುಮಾರು 10ನೇ ವಯಸ್ಸಿನಿಂದ ಇಲ್ಲಿ ಬಾಲ ಸದಸ್ಯನಾಗಿ ಬಂದಿದ್ದೇನೆ. ಓಕೆ. ಸೊ ನೀವು ಇಲ್ಲಿ ಸ್ಟೂಡೆಂಟ್ ಆಗಿ ಸೇರ್ಕೊಂಡಿದ್ದು ಫಸ್ಟ್? ಓ ಮೈ ಗಾಡ್. ಆಮೇಲೆ ಮತ್ತೆ ಕೆಲವು ವರ್ಷಗಳು ನಾನು ಗೌರ್ಮೆಂಟ್ ಕೆಲಸಕ್ಕೆ ಸೇರಿದಾಗ ಇಲ್ಲಿ ಬರೋದಕ್ಕೆ ಅನಾನುಕೂಲ ಆಯಿತು. ಮತ್ತೆ 16ನೇ ಕ್ಯಾಂಪ್, ಅಲ್ಲಿಂದ ಸತತವಾಗಿ 57ನೇ ಕ್ಯಾಂಪ್ವರೆಗೂ ನಾನು ಇದು ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೇನೆ. ನೋಡಿ, ಹಿರಿಯ ತಲೆ ಅನ್ನೋದು ಎಷ್ಟು ಮುಖ್ಯ ಅಂತ ಅಂದರೆ, ಈ ಥರ ಅವ್ರ ಎಕ್ಸ್ಪೀರಿಯನ್ಸ್, ಅವ್ರು ಇಲ್ಲಿ ಸ್ಟೂಡೆಂಟ್ ಆಗಿದ್ದವರು, ಅವ್ರಿಗೆ ಇಲ್ಲಿ ಪ್ರತಿ ಒಂದು ಚಿಕ್ಕ ಪುಟ್ಟದಿಂದ ಹಿಡಿದು ದೊಡ್ಡ ವಿಷಯವರೆಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹೇಗೆ ಮಕ್ಕಳನ್ನ ಒಂದು ಏನಂತಾರೆ ಆಕರ್ಷಿಸಬೇಕು ಅಥವಾ ಎಂಗೇಜ್ ಮಾಡಿ ಇಟ್ಕೋಬೇಕು, ಅಥವಾ ಮಕ್ಕಳಿಗೆ ಯಾವ್ಯಾವ ರೀತಿ ಅವ್ರಿಗೆ ಕಲಿಸ್ಕೊಡ್ಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ಇವರು ಒಂದು ಸ್ಟೂಡೆಂಟ್ ಆಗಿ ಬಂದಿರೋದ್ರಿಂದ ಬೇರೆಯವ್ರಿಗಿಂತ ಹೆಚ್ಚಿನ ಏನಂತಾರೆ ಅನುಭವ ಇವರಲ್ಲಿ ಇರುತ್ತೆ ಸರ್ ಅಲ್ಲಿ ಅಂತ ಹೇಳ್ಬೋದು. ಸರಿ, ಇನ್ನು ಹೇಳಿ.
ಮತ್ತೆ ಹೇಗೆ ಇಲ್ಲೆಲ್ಲ ನೀವು ಹೇಗೆ ಇನ್ವಾಲ್ವ್ ಆಗಿ ಮಕ್ಳ ಜೊತೆ ಎಷ್ಟು ಎಂಜಾಯ್ ಮಾಡ್ತೀರಾ ಇಲ್ಲಿ? ಮೇಡಮ್ ಈ ಮೊದಲು ಮಕ್ಕಳು ಕೂಡ ಕೋಲಾಟಕ್ಕೆ ಭಾಳ ಪ್ರಸಿದ್ಧಿಯಾಗಿತ್ತು. ಕೋಲಾಟ ತುಂಬ ಆಡ್ತಿದ್ವಿ ನಾವು. ಸಾಕಷ್ಟು ಊರುಗಳಲ್ಲೆಲ್ಲ ಅದು ಪ್ರದರ್ಶನ ಮಾಡಿದ್ದೇವೆ. ತುಂಬ ಆಕರ್ಷಿತ. ಒಮ್ಮೆ ಒಂದು ಶಾಲೆಯಲ್ಲಿ ನನಗೆ ಕೋಲಾಟ ಮಕ್ಕಳಿಗೆ ಕಲಿಸ್ಕೊಡಿ ಅಂತಂದು ಅಲ್ಲಿ ಹೋಗಿ ತರಬೇತಿ ಕೊಟ್ಟಮೇಲೆ ಅಲ್ಲಿಂದ ಈ ಒಂದು ಉತ್ಥಾನ ಅನ್ನೋ ಪುಸ್ತಕ ಬರ್ತಿದ್ವಿ. ಅದರಲ್ಲಿ ಕೆಲವು ಈ ಪಿರಾಮಿಡ್ಸ್ಗಳು ಮಾಡೋದು ನೋಡಿದ್ವಿ. ನಾವು ಯಾಕೆ ಮಾಡಿಸ್ಬಾರ್ದು, ನಾವು ಯಾಕಂದರೆ ಸಾಹಸ ಬಗ್ಗೆನೇ ಹೆಚ್ಚು ಒತ್ತು ಕೊಡ್ತಾ ಇದ್ದಿಲ್ಲ. ಪಿರಮಿಡ್ ಮಾಡಿಸೋಕ್ಕೆ ಶುರು ಮಾಡಿ ತದನಂತರ ನಾನು ಇದು ಜಿಮ್ನಾಸ್ಟಿಕ್ಸ್ ತರಬೇತಿ ಮಾಡೋದಕ್ಕಾಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಸ್ಟೇಡಿಯಂನಲ್ಲಿ ಅದು 76ನೇ ಇಸ್ವಿಯಲ್ಲಿ ನಾನು ಈಗ ಓರಿಯೆಂಟೇಷನ್ ಕೋರ್ಸ್ ಅಂತ ಮಾಡಿದ್ದೆ. ಅದು ಮಾಡಿದ ನಂತರ ಈ ಮಕ್ಕಳಿಗೆ ಎಲ್ಲ ಶಾಲೆಗಳಿಗೆ ಅಲ್ಲೆಲ್ಲ ಹೋಗಿ ತರಬೇತಿ ಕೊಡ್ತಾನೆ. ಸಾಮಾನ್ಯವಾಗಿ ಇದಕ್ಕೆ ನಮ್ಮ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಮತ್ತು ಶಾಲೆಯಲ್ಲಿ ಕ್ರೀಡೋತ್ಸವಗಳು ಮಾಡ್ತಾರೆ, ಸ್ಪೋರ್ಟ್ಸ್ ಡೇ, ಆಮೇಲೆ ಇದು ಇದು ಯಾವುದು ಮಾಡ್ತಾರೆ ಶಾಲಾ ವಾರ್ಷಿಕೋತ್ಸವಗಳು, ಅದಕ್ಕೆ ಪ್ರದರ್ಶನಕ್ಕೆ ಬೇಕಾದ್ರೆ ಆ ಶಾಲೆ ಮಕ್ಕಳಿಗೆ ತರಬೇತಿ ಕೊಟ್ಬಿಟ್ಟು ಬರ್ತಾರೆ. ಹೌದು. ಸೊ ಮತ್ತು ಸಮ್ಮರ್ ಕ್ಯಾಂಪ್ಗಳಲ್ಲಿ ಬರೀ ಅವತ್ತಿನ ದಿನ ಮಾತ್ರ ಏನೋ ಮಾಡಿಸ್ಬಿಟ್ಟು ಮುಗಿಸ್ಬಿಡೋದು ಹಾಗಿಲ್ಲ ಇಲ್ಲಿ. ಸೊ 1 ತಿಂಗಳು ಏಪ್ರಿಲ್ 14th ಇಲ್ಲಿ ಸ್ಟಾರ್ಟ್ ಆಗಿ ಮೇ 14th ಇವತ್ತು ಅವ್ರು ಮುಗಿಸ್ಬೇಕಾದ್ರೆ ನಾವು ನೋಡ್ತೀವಿ ಆ ಮಕ್ಕಳು ಆ 1 ತಿಂಗಳು ಕಂಪ್ಲೀಟ್ ಏನು ಕಲ್ತಿದ್ದಾರೆ ಅನ್ನೋದು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ನ ನಾವು ನೋಡ್ಬೋದು ಇಲ್ಲಿ. ಸೊ ಆವಾಗಲೇ ಮಕ್ಳಿಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ. ಸೊ ಆ ವಿಭಿನ್ನತೆ ನಾನಿಲ್ಲಿ ನೋಡಿದೆ. ಸೊ ಅದು ತುಂಬಾ ಖುಷಿ ಆಯಿತು. ಮಕ್ಕಳು ಅಷ್ಟೇ ನಾವು ಏನೋ ಒಂದು ಏನು ಕಲ್ತಿದ್ದೀವಿ ಅನ್ನೋದು ಅವ್ರು ಗೊತ್ತಾಗಲ್ಲ ಪ್ರತಿದಿನ ಅವ್ರು ಏನು ಕಲ್ತಿದ್ದಾರೆ ಅಂತ. ಅವ್ರು ಸ್ಟೇಜ್ ಮೇಲೆ ಅದು ಪರ್ಫಾರ್ಮೆನ್ಸ್ ಮಾಡಿದಾಗ ಅದನ್ನು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಕಲ್ತಿದ್ದೀವಲ್ಲ ನಾವು ಅಂತ. ಅವ್ರಿಗೂ ಅವರ ಮನಸ್ಸೊಳಗೆ ಒಂದು ಪ್ರೌಡ್ ಫೀಲ್ ಇರುತ್ತೆ. ನೆಕ್ಸ್ಟ್ ಇಯರು ಕೂಡ ನಮ್ಮನ್ನ ಇಲ್ಲೇ ಸೇರಿಸಿ ಅಂತ ಹೇಳೋ ಇಂಟ್ರೆಸ್ಟ್ ಕೂಡ ಬಿಲ್ಡ್ ಆಗುತ್ತೆ. ಇವಾಗಿನ ಕಾಲದಲ್ಲಿ ಬರೀ ಫೋನು, ಮೊಬೈಲ್ ಮತ್ತು ಟಿ ವಿನೇ ನೋಡೋ ಅಂಥ ಕಾಲ ಇದು. ಸೊ ಈ ಥರ ನೇಚರ್ ಜೊತೆ ಮಿಂಗಲ್ ಆಗಿ ಕಲಿಯೋದು ತುಂಬಾ ಕಡಿಮೆ. ಸೊ ಇದು ತುಂಬಾ ಖುಷಿ ಆಗುತ್ತೆ. ಅಷ್ಟು ಏನಂತಾರೆ ಗಿಡ ಮರಗಳ ಗಾಳಿ ಜೊತೆ ನಾವು ಈ ಮಣ್ಣು ಪ್ರಕೃತಿ ಜೊತೆ ಈ ಮಣ್ಣಲ್ಲಿ ಆಟ ಆಡೋದು ನೈಸರ್ಗಿಕವಾಗಿರುತ್ತೆ. ಹೌದು, ವಸ್ತುಗಳ ಅಳವಡಿಕೆ ಮಾಡಿಕೊಂಡು. ಹೌದು. ಆಮೇಲೆ ಈ ಮುಖ್ಯವಾಗಿ ಮೇಡಮ್ ನಮ್ಮ ಉದ್ದೇಶ ಮಕ್ಕಳಿಗೆ ತರಬೇತಿ ಕಲಿಸ್ಬೇಕು ಅನ್ನೋದು. ಕೇವಲ ಮಾಡಿಸ್ಬಿಟ್ಟು ಕಲಿಸೋದು ಅಂತಲ್ಲ. ಮಾಡೋದಂದ್ರೆ ಆಗಿಂದಾಗಲೇ ಏನೋ ಮಾಡಿಬಿಟ್ಟು ಮುಗೀತು ಅಂತ ಕಲಿಸ್ಬಿಡ್ಬೋದು. ಕಲಿತು ಅವರು ಇಲ್ಲಿ ಇಟ್ಕೋಬೇಕು. ಮಕ್ಕಳಿಗೆ ಸದಾ ಕಾಲವೂ ಅದು ನೆನಪಿನಲ್ಲಿ ಇರಬೇಕು ಮತ್ತು ಅದು ಮಾಡೋದಕ್ಕೆ ಅವ್ರು ತಯಾರಾಗಿರ್ಬೇಕು. ಆ ರೀತಿ ಮಾಡಬೇಕು ಅನ್ನೋದೇ ಉದ್ದೇಶ. ಇದೇ ಒಂದು ಉದಾಹರಣೆ ಕೊಟ್ಟನಲ್ಲ, ನಮ್ಮಲ್ಲಿ ಒಬ್ಬ ತರಬೇತಿ ಹೋಯ್ತು ಒಂದು ಮಗು ಏರ್ಫೋರ್ಸ್ ಎಲ್ಲ. ಹೌದು, ಕರೆಕ್ಟ್ ಹೇಳಿದ್ರಿ. ಹೌದು. ಆಮೇಲೆ ಸಾಕಷ್ಟು ಮಕ್ಕಳು ಇದಕ್ಕೆ ಆರ್ಮಿಗೆಲ್ಲ ಸೇರಿದ್ದಾರೆ. ದೊಡ್ಡ ಉದ್ಯೋಗನೇ ಅವರು ಇವಾಗ ಇದ್ದಾರೆ ಅಂತ ಹೇಳ್ಬೋದು. ಸೊ ಮಕ್ಕಳು ನಾವು ಕೆಲವೊಂದೆಲ್ಲ ಏನಿದು ಇದೆಲ್ಲ ಬೇಕಾ ಅನಿಸುತ್ತೆ, ನಮಗೆ ಹಂಗೆ ಅನ್ಸುತ್ತೆ. ನಮ್ಮ ಮಕ್ಕಳಿಗೆ ಹೌದು ಖಂಡಿತವಾಗ್ಲೂ ಬೇಕು. ನಮ್ಮ ಮಕ್ಕಳಿಗೆ ಇಷ್ಟೊಂದೆಲ್ಲ ಪೋಷಣೆಗಳು ಬೇಕೇ ಬೇಕು. ಬರೀ ಊಟ ತಿಂಡಿ ಕಂಫರ್ಟ್ ಝೋನಲ್ಲಿ ಇಟ್ಬಿಟ್ಟಿದ್ದೀವಿ ನಾವು ನಮ್ಮ ಮಕ್ಕಳನ್ನ. ಸೊ ಅದನ್ನು ಆಚೆ ನಾವು ತಂದು ಬಿಟ್ಟಾಗ ಬೇರೆ ಮಕ್ಕಳ ಜೊತೆನೋ ಮತ್ತು ಇಂಥ ಗುರುಗಳ ಜೊತೆ ಇವರ ಸನ್ನಿಧಾನದಲ್ಲಿ ಅಷ್ಟೆಲ್ಲ ಹೇಳ್ಕೊಟ್ಟಾಗ ಅವರು ಎಲ್ಲೇ ಬಿಟ್ಟು ನಮ್ಮ ಮಕ್ಕಳು ಬದುಕುವಂಥ ಒಂದು ಧೈರ್ಯನ ಮನೋಭಾವನ ತುಂಬಿಸ್ತಿದ್ದಾರೆ ಸರ್. ಅದು ತುಂಬಿಸ್ಬೇಕು ಕೂಡ ಎಲ್ಲರೂ ನಾವು. ಇದು ಊಟ ಉದ್ದೇಶ ಮಕ್ಕಳಿಗೆ ಏನು ಹೇಳ್ತೇವೆ ಅಂದರೆ ಇದರಲ್ಲಿ ನಿಮ್ಮಲ್ಲಿ ಸ್ನೇಹ ಭಾವ ಬೆಳಿಬೇಕು. ಡೆಫಿನೆಟ್ ಇದು ಇಂಪಾರ್ಟೆಂಟ್. ಹೌದು. ಅಕಸ್ಮಾತ್ ಈಗ ಬೆಂಗಳೂರು ಭಾಳ ಕಠಿಣವಾದ ಪ್ರದೇಶಗಳಾಗಿದೆ. ಈಗ ಒಂದು ಏರಿಯಾದ ಇನ್ನೊಂದು ಏರಿಯಾಗೆ ಹೋದಾಗ ಮಕ್ಕಳಿಗೆ ಏನೋ ಅಲ್ಲಿರೋ ಮಗು ಏನೋ ಒಂದು ಸಹಾಯ ಅಗತ್ಯ ಬೇಕಾಗಿತ್ತು. ಅಲ್ಲಿರೋರು ನೋಡಿದ್ರೆ ನನ್ನ ಜೊತೆ ಒಂದು ಕ್ಯಾಂಪ್ನಲ್ಲಿ ಇದ್ದವನು, ನನ್ನ ಸಹಪಾಠಿ, ಆಗ ಅಗತ್ಯ ಏನು ಬಿದ್ರು ಅವ್ರು ಒಬ್ರಿಗೂ ಪೂರಕ ಮಾಡ್ಬೋದು, ಸಹಾಯ ಮಾಡೋದು ಅನುಕೂಲ ಆಗುತ್ತೆ. ಎಲ್ಲೋ ದೂರದಲ್ಲಿ ಹೋದಾಗ ನಾವು ಸಹಾಯಕರಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಸ್ನೇಹ ಬೆಳೆದಿದ್ರೆ ಅವರು ಪರಸ್ಪರ ಉಪಕಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ಸ್ನೇಹ ಮನೋಭಾವ ಚೆನ್ನಾಗಿ ಬೆಳಿಬೇಕು ಅನ್ನೋದೇ ಉದ್ದೇಶ. ಹೌದು. ಸೊ ಇದರಲ್ಲಿ ನಾವು ಸಾಮಾನ್ಯ ಈ ಬಾರಿ ಮಾಡಿಲ್ಲ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಮತ್ತೆ ರಾಷ್ಟ್ರದ ಚಿಹ್ನೆ, ಅಶೋಕ ಚಿಹ್ನೆ, ಅದ್ರ ಬಗ್ಗೆ ವಿವರವಾಗಿ ಮಕ್ಕಳಿಗೆ ಹೇಳ್ತಾ ಇದ್ದೀವಿ. ಹೌದು, ನಾವೆಲ್ಲಿದ್ದೀವಿ ಅಲ್ಲಿಂದ ಸ್ಪೆಷಾಲಿಟೀಸ್ ನಾವು ತಿಳ್ಕೋಬೇಕು. ರಾಷ್ಟ್ರಗೀತೆ ಹೇಗೆ ಆರಂಭ ಆಯಿತು, ಯಾರು ಅದನ್ನ ರಚನೆ ಮಾಡಬೇಕು, ಹೌದು. ಆಮೇಲೆ ರಾಷ್ಟ್ರಧ್ವಜ ಅದನ್ನ ಮಾಡಿದವರು ಯಾರು ನೋಡಿ, ಇಷ್ಟೊಂದು ಇನ್ಫಾರ್ಮೇಶನ್. ಆಮೇಲೆ ರಾಷ್ಟ್ರ ಚಿಹ್ನೆ ಇದೆಯಲ್ಲ, ಅದು ಹೇಗೆ ಅಶೋಕ ಚಕ್ರ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದು ಜಾತ್ರೆ ಕಥೆಗಳಲ್ಲಿ ಬರುತ್ತದೆ. ಹಿಂದೆ ಸುತ್ತ ಇರುತ್ತಲ್ಲ ಒಂದು
ಎತ್ತು, ಒಂದು ಸಿಂಹ, ಒಂದು ಕುದುರೆ, ಹೌದು. ಇದ್ರ ಬಗ್ಗೆನೂ ಮಕ್ಕಳಿಗೆ ಆ ಜಾತಕತೆಗಳಿಂದ ಏನಕ್ಕೆ ಅದನ್ನು ಆರಿಸ್ಕೊಂಡಿದ್ದೇವೆ ಅದ್ರ ಬಗ್ಗೆ ಅವರು ವಿವರಣೆ ಕೊಡ್ತಾರೆ. ಹೌದು. ಈ ಥರ ವಾತಾವರಣದಲ್ಲಿ ನಾವು ಒಂದೊಂದೇ ಮಾತಾಡಿದಾಗ ಮಕ್ಕಳಿಗೂ ಅದು ಇಂಟ್ರೆಸ್ಟ್ ಶುರುವಾಗುತ್ತೆ. ಸರ್ ನೆಕ್ಸ್ಟ್ ಏನು ಅಂತ ಕೇಳ್ತಾರೆ, ನಾವೀಗ ಒಂದು ಪಾಸ್ ಕೊಡ್ತೀವಿ ಅಂದ್ಕೊಳ್ಳಿ. ಇವಾಗ ಸರ್ ಏನೇನು ಮಾತಾಡಿದ್ರು ಇದೆಲ್ಲ ಮಾತಾಡಿ ಒಂದು ಪಾಸ್ ಕೊಡ್ತೀವಿ, ಮಕ್ಕಳು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ನೋಡಲಿಕ್ಕೆ. ಆವಾಗ ನಮಗೆ ಗೊತ್ತಾಗುತ್ತೆ ಮಕ್ಕಳು ಇನ್ನೂ ಕೇಳ್ತಾರೆ, ಸರ್ ಅದು ಹೆಂಗಾಯಿತು, ಇದು ಹೆಂಗೆ ಬಂತು ಹೇಳಿ ಇನ್ನೂ ಅಂತ ಇನ್ನೂ ಹೆಚ್ಚಿನ ಮಾಹಿತಿನ ಅವರೇ ಕೇಳ್ತಾ ಹೋಗ್ತಾರೆ ಅಲ್ವಾ? ಅವರ ಆಸಕ್ತಿ ಮೂಡುತ್ತೆ. ಹೌದು. ಅವರ ಅನುಮಾನಗಳನ್ನು ಕೇಳ್ತಿರ್ತೀವಿ ನಾವು, ಕೊನೆಯಲ್ಲಿ ಕೇಳ್ತೀವಿ, ನೀವು ಏನಾದ್ರು ಪ್ರಶ್ನೆ ಕೇಳಿದ್ರು ಕೇಳ್ಬೋದು, ಅಥವಾ ನಿಮ್ಗೆ ಏನಾದ್ರು ಅನುಮಾನ ಇದ್ರು ಕೇಳಿ, ನಮ್ಮ ಕೈಯಲ್ಲಿ ಮಾಡಿ ಪರಿಹಾರ ಮಾಡ್ತೇವೆ. ಹಾಗೂ ನಮ್ಗೆ ಗೊತ್ತಾಗಲಿಲ್ಲ ಮತ್ತೊಮ್ಮೆ ಅಧ್ಯಯನ ಮಾಡ್ಕೊಂಡ್ಬಂದು ಹೇಳ್ತೇವೆ. ನೋಡಿ, ಅಂದರೆ ರಾಂಗ್ ಇನ್ಫಾರ್ಮೇಷನ್ಸ್ ಕೊಡಬಾರ್ದು, ನಾವು ರೈಟ್ ಇನ್ಫಾರ್ಮೇಷನ್ ಕೊಡಬೇಕು. ಸೊ ನಮ್ಗೆ ಏನು ಗೊತ್ತಿದೆ ಅದನ್ನು ತಿಳಿಸ್ಕೊಡ್ತಾರೆ, ಗೊತ್ತಿಲ್ಲದಿರೋದನ್ನ ಕಲ್ತ್ಕೊಂಡು ಬಂದು ತಿಳಿಸ್ಕೊಡ್ತಾರೆ ಅಂತ ಹೇಳ್ಬೋದಲ್ವಾ? ಮಾಡಬೇಕು. ಯಾಕೆ ನಾವು ಅರೆಬರೆ ಜ್ಞಾನ ಕೊಟ್ಬಿಟ್ಟು ಅವರಿಗೆ ಮುಂದಿನ ಪೀಳಿಗೆಗೆ ಅದು ಇತಿಹಾಸವೇ ಬದಲಾಯಿಸ್ತದೆ, ತಪ್ಪು ಇತಿಹಾಸ ಹೇಳ್ಕೊಟ್ಟಾಗುತ್ತೆ. ಅದ ಕಾರಣ ಸಾಧ್ಯವಿದ್ದ ಮಟ್ಟಿಗೂ ನಾವು ಅಧ್ಯಯನ ಮಾಡಿ ಅದು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಸರ್, ಇವಾಗ ನನಗೆ ಒಂದು ಹೇಳಕ್ಕೆ ಇಷ್ಟ ಏನಾಗ್ತಿದೆ ಅಂದರೆ, ಇಲ್ಲಿ ನೀವು ವಿದ್ಯಾರ್ಥಿಯಾಗಿ ಬಂದಿದ್ದು, ಸೊ ನೀವು ಇಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದೀರಾ. ಸೊ ನಿಮ್ಮ ಗುರುಗಳು ಏನು ಕಲಿಸಿದ್ರು ನಾವಿಲ್ಲಿ ನಿಮ್ಮಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ? ಮೊದಲಿಗೆ ಹೇಳಿದೆ ನಾವಿಲ್ಲಿ ಕೋಲಾಟದ ಬಗ್ಗೆ ನಮಗೆ ಒಬ್ಬರಿದ್ರು, ಅವ್ರಿಗೆ ಹೆಸರು ತೆಗೆದು ಪೂಜ್ಯರು ಅಂತ ಹೇಳ್ತೇನೆ, ಪೂಜ್ಯ ವೇದವ್ಯಾಸಾಚಾರ್ಯ ಅಂತಿದ್ರು. ಅವರು ನಮ್ಮ ಕೋಲಾಟ ಶಿಕ್ಷಣ ಕೊಡ್ತಿದ್ರು. ಆಮೇಲೆ ಇನ್ನೊಬ್ಬರು ವತ್ಸಕುಮಾರ್ ಅಂದ್ಬಿಟ್ಟು ಅವರು ಇಬ್ಬರು ಸೇರಿಕೊಂಡು ನಮಗೆ ಕೋಲಾಟದ ಬಗ್ಗೆ ಶಿಕ್ಷಣ ಕೊಡ್ತಾರೆ. ಅದೇ ನಮಗೆ ಇಲ್ಲಿ ಪ್ರಮುಖವಾಗಿ ಮುಂದೆ ದೇಸಿ ಆ ಕಾಲದಲ್ಲಿ ದೇಸಿ ಮೂಲ ಏನಿತ್ತು ಅದನ್ನು ತರಬೇತಿ ಕೊಡ್ತಿದ್ರು. ಅದು ನಮ್ಮನ್ನು ಮುಂದೆ ಕೊಂಡೊಯ್ಯೋದಕ್ಕೆ ಅಂತ. ಯಾಕಂದ್ರೆ ನಾನು ಶಾಲೆಗೆ ಕರೆದು ಆ ಶಾಲೆ ಅದು ನೋಡಿದ್ಮೇಲೆ ನಾನು ಯಾಕೆ ಇವೆಲ್ಲ ಹೇಳ್ಕೊಡ್ಬಾರ್ದು ಮಕ್ಕಳಿಗೆ ಅನ್ನೋ ಒಂದು ಉತ್ಸಾಹದಿಂದ ಬೇರೆ ಎಲ್ಲ ವಿಷಯಗಳು ಚಟುವಟಿಕೆ ಆಯಿತು. ನೋಡಿ, ನಿಮ್ಮಲ್ಲಿ ನಾವು ನಿಮ್ಮ ಗುರುಗಳು ಏನೇನು ಕಲಿಸಿದ್ರೆಲ್ಲ ನೋಡ್ತಾ ಇದ್ದೀವಿ, ಹಾಗೆ ನೀವೇನೇನು ಕಲಿಸಿದ್ದೀರಾ ಅದನ್ನ ಮುಂದಿನ ಪೀಳಿಗೆ ಮಕ್ಕಳಲ್ಲೇ ನಾವು ನೋಡ್ಬೋದು. ಅವರು ಒಬ್ಬರಲ್ಲ ಒಬ್ರು ಇದೇ ರೀತಿ ಅವರು ಇಂಟ್ರೆಸ್ಟ್ ತೋರಿಸಿ ಅವರು ಬಂದು ಹೇಳ್ಕೊಡ್ತಾರೆ. ಸೊ ಅದನ್ನ ನಾನಲ್ಲಿ ಕಾಣ್ತಾ ಇದ್ದೀನಿ. ಯಾವುದೇ ವಿದ್ಯೆ ಆಗಲಿ ನಿಂತು ನೀರಾಗಬಾರ್ದು. ಹೌದು, ಅದು ತಲತಲಾಂತರ ಇದು ಇಂಟಿಗೆ ಮುಗಿದೋಗ್ಬಿಡ್ಬಾರ್ದು. ಖಂಡಿತ. ಅದು ಕಲ್ತದ್ದನ್ನು ನಾವು ಏನು ಕಲಿಸಿ ನಿರ್ವಂಚನೆಯಿಂದ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಆದರೆ ಅದು ಹೇಳ್ಕೊಡೋಕೆ ಮಾತ್ರ ನಾವು ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ಆ ಮಕ್ಕಳನ್ನ ಮೇಲೆ ಕೈ ಹಿಡಿದು ಎತ್ತೋದಕ್ಕೆ ಅನುಕೂಲ ಆಗುತ್ತೆ. ಉದಾಹರಣೆಗೆ ನೀವು ನೋಡಿದ್ರೆ ಉಯ್ಯಾಲೆ ಮಕ್ಕಳು ಕೇಳಿದ್ರು, ಸರ್ ನೀವು ಆಡಿದ್ದು ನಾವು ನೋಡಿಲ್ಲ, ನೋಡಿ ನೀವೆಲ್ಲ ಕೈ ಹಿಡ್ಕೊಂಡು ಆಡೋದಕ್ಕೆ ಹೆದರ್ತೀರಾ, ನಾನು ಕೈ ಬಿಟ್ಟು ಆಡ್ದು. ಯಾಕಂದ್ರೆ ಅದು ಸಮತೋಲನ ಹೇಗೆ ಕಾಪಾಡ್ಕೊಳ್ಬೇಕು ಅದು ಅವ್ರ ಜ್ಞಾನಕ್ಕೆ ಬರಬೇಕು. ಅದು ನನ್ನ ಮಕ್ಕಳಿಗೆ ಅದು ಸ್ಫೂರ್ತಿ ಆಗುತ್ತೆ. ನಾವು ಯಾಕೆ ಹೀಗೆ ಆಡಬಾರ್ದು ಆ ಉದ್ದೇಶಕ್ಕಾಗಿ ಅದನ್ನು ಆಡಿ ತೋರಿಸ್ಬೇಕು. ನಾವು ಆಡಬೇಕು ಅನ್ನೋ ಉದ್ದೇಶ ಏನಿಲ್ಲ, ಆದರೆ ಆ ಮಕ್ಕಳ ಮನಸ್ಸು ಮೇಲೆ ಅದು ಪ್ರಭಾವ ಬೀರಬೇಕು, ನಾವು ಹೀಗಾಗಬೇಕು ಅನ್ನೋದು ಬರಬೇಕು ಅಂತ. ಹೌದು, ಖಂಡಿತ. ನಾವು ಮಕ್ಕಳನ್ನ ನಾವು ಮಿರರ್ ಅಂತಲೇ ಹೇಳ್ಬೋದು. ನಾವು ಏನೇನ ತೋರಿಸ್ತೀವಿ, ನಾವು ಏನೇನ ಮಾಡ್ತೀವಿ ಅದನ್ನು ಅವ್ರು ಇಮಿಡಿಯೇಟಾಗಿ ಕ್ಯಾಚ್ ಮಾಡ್ತಾರೆ. ಆಮೇಲೆ ಬರೀ ನಾನು, ನನ್ನ ಮಗು, ನನ್ನ ಮನೆ ಅಂತ ಸ್ವಾರ್ಥತೆ ಇಲ್ದರೆ ನಮ್ಮ ಮಕ್ಕಳು ಅಂತ ಇಲ್ಲಿ ಹೇಳ್ಕೊಡ್ತಿದ್ದಾರೆ ಇವರು. ಸೊ ನಾವು ಹೇಳೋದು ದೇಶ ಮೊದಲು ಅಂತ. ದೇಶ ಮೊದಲು. ಯಾಕೆಂದರೆ ಈ ದೇಶ ಈಗ ನಾವು ರಾಮ, ಕೃಷ್ಣ, ಶಿವ ಎಲ್ಲರನ್ನೂ ಪೂಜೆ ಮಾಡ್ಬೋದು, ಆದರೆ ಈ ದೇಶ ಇದ್ರೆ ಮಾತ್ರ ಅವ್ರ ಪೂಜೆ. ಡೆಫಿನೆಟ್ಲಿ ಕರೆಕ್ಟ್. ಪಾಕಿಸ್ತಾನಕ್ಕೆ ನಮಗೆ ಮೂಲ ಗೊತ್ತಿಲ್ಲ, ಅದೇ ಮೇನ್ ಪ್ರಾಬ್ಲಮ್. ಪಾಕಿಸ್ತಾನಕ್ಕೆ ಹೋದ್ರೆ ಈ ದೇವ್ರಿಗೆ ಯಾರು ಪೂಜೆ ಮಾಡಲ್ಲ. ಅದರಿಂದ ಭಾರತ ಇದ್ರೆ ಮಾತ್ರ ಅವ್ರಿಗೂ ಪೂಜೆ ಅರ್ಹರಾಗುತ್ತೆ. ಆ ಕಾರಣದಿಂದ ನಾವು ನಮ್ಮ ದೇಶ ಯಾವುದೇ ವಿಧವಾದ ಪ್ರಯತ್ನದಿಂದಲೂ ನಾವು ರಕ್ಷಣೆ ಮಾಡಿಕೊಳ್ಬೇಕು. ಮೊಟ್ಟ ಮೊದಲು ದೇಶದ ಬಗ್ಗೆ ಗೌರವ ಇರಬೇಕು. ಅದಕ್ಕೆ ಸರ್ವ ಸಮರ್ಪಣಾ ಭಾವದಿಂದ ನೋಡ್ಕೊಳ್ಬೇಕು. ಆ ಸಮರ್ಪಣಾ ಮನೋಭಾವ ಬಂದರೆ ದೇಶದ ಒಂದು ಆಧಾರ ಸ್ತಂಭಗಳು ಉತ್ಪನ್ನ ಆಗ್ತಾರೆ. ಓಕೆ ಸರ್. ಸೊ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಹೇಳ್ತಾ, ಸೊ ಹೀಗೆ ಚೆನ್ನಾಗಿ ಇನ್ನಷ್ಟು ಮಕ್ಕಳಿಗೆ ಹೇಳ್ಕೊಡಿ ಅಂತ ಹೇಳ್ತಾ, ಹೌದು, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಸೊ ಥ್ಯಾಂಕ್ ಯು ಸರ್. ಸೊ ಇವತ್ತು ನಾವು ಮಕ್ಕಳ ಕೂಟದಲ್ಲಿ ಇರೋದಕ್ಕೆ ಒಬ್ಬ ಮುಖ್ಯ ಕಾರ್ಯಕರ್ತರ ಅಂತ ಮಾತಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಿಮ್ಮ ಹೆಸರು? ನನ್ನ ಹೆಸರು AR ಗೋಪಾಲ್ ಅಂತ. ಓಕೆ. ವೃತ್ತಿನಲ್ಲಿ ನಾನು ಬ್ಯಾಂಕ್ ನೌಕರಾಗಿದ್ದೆ. ಪ್ರವೃತ್ತಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಜೊತೆಗೆ ಸಂಪರ್ಕ ಇಟ್ಕೊಂಡು, ಅದರ ಮುಖ್ಯವಾಗಿ ಮಕ್ಕಳ ಕೂಟ. ಯಾಕಂದ್ರೆ ನಾವು ಚಿಕ್ಕವರಾಗಿದ್ದಾಗ ಅವಾಗಿಂದ ಬರ್ತಾ ಇರೋಂಥ ಜಾಗ ಮಕ್ಕಳ ಕೂಟ. ಯಾಕಂದರೆ ಇದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಮಕ್ಕಳ ಕೂಟ ಶುರುವಾದಾಗಿಂದ ಹೆಚ್ಚು ಕಡಿಮೆ ಬರ್ತಾ ಇದ್ದೀನಿ ಅಂತ ಹೇಳ್ಬೋದು. ಓಕೆ. ನಮ್ಮ ಸ್ಕೂಲು ಇಲ್ಲೇ ಇತ್ತು, ಆಟ ಆಡೋಕ್ಕೆ ಇಲ್ಲಿಗೆ ಬರ್ತಾ ಇದ್ದು. ಸವಿ ನೆನಪು ಅಂತ ಹೇಳ್ಬೋದಾ? ಖಂಡಿತ ಸವಿ ನೆನಪು. ಯಾಕೆಂದರೆ ಇಲ್ಲಿರೋ ಮರಗಳು ಹೆಚ್ಚು ಕಡಿಮೆ ನನಗಿಂತ ವಯಸ್ಸಾಗಿರೋ ಮರಗಳೇ ಜಾಸ್ತಿ ಇಲ್ಲಿ. ಈ ನೆರಳಲ್ಲಿ ಈ ಜಾಗದಲ್ಲಿ ಆಟ ಆಡಿ ಬೆಳೆದಿದ್ದು. ಆಮೇಲೆ ನಾನು ಕೆನರಾ ಬ್ಯಾಂಕ್ ಸೇರ್ಕೊಂಡಾದ್ಮೇಲೆ ಕೆನರಾ ಬ್ಯಾಂಕ್ ಮಕ್ಕಳ ಕೂಟ ಸ್ಥಾಪನೆ ಮಾಡೋ ಸಮಯದಿಂದ ತುಂಬ ಒಂದು ಪ್ರಮುಖ ಪಾತ್ರ ವಹಿಸಿದೆ
ಕೆನರಾ ಬ್ಯಾಂಕ್. ಆ ಕೆನರಾ ಬ್ಯಾಂಕ್ ಸೋಷಿಯಲ್ ಸರ್ವಿಸ್ ಸೆಕ್ಷನಲ್ಲಿ ಕೆಲಸ ಮಾಡ್ತಾ ಇದ್ದಾಗಿಂದ ಸಮ್ಮರ್ ಕ್ಯಾಂಪಿಗೆ ಬರ್ತಾ ಇದ್ದೆ. ಆಮೇಲೆ ನನ್ನ ಮಗಳು ಅವರು ಇಲ್ಲಿ ಸಮ್ಮರ್ ಕ್ಯಾಂಪಿಗೆ ಬರ್ತಾಯಿದ್ರು. ನಾನು ಒಬ್ಬ ಸದಸ್ಯ ಆಗೋ ಒಂದು ಅವಕಾಶ ಸಿಕ್ತು. 2010ರಿಂದ 2021 ತನಕ ಇಲ್ಲಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಸೇವೆ ಸಲ್ಲಿಸೋ ಒಂದು ಅವಕಾಶ ಸಿಕ್ತು. ಆ ಸಮಯದಲ್ಲಿ ರಾಜ್ಯ ಮಟ್ಟದ 2 ಸಮ್ಮೇಳನ ನಡೆಸ್ಕೊಡುವಂಥ ಸೌಭಾಗ್ಯ ನನಗೆ ಬಂದಿತ್ತು. 2012ರಲ್ಲಿ ಈ ಯಾವ ಜಾಗದಲ್ಲಿ ನಾವು ನಿಂತಿದ್ದೀವಿ ಇದೇ ಜಾಗದಲ್ಲಿ ಸುಮಾರು 3,000 ಮಕ್ಕಳು 3 ದಿವಸ ನಮ್ಮ ಜೊತೆಗಿದ್ದು ವಿಜೃಂಭಣೆಯಿಂದ ಮಾಡಿದಂಥ ಹಬ್ಬ. ಇದಾದಮೇಲೆ ಚಿಂತಾಮಣಿ ಹತ್ರ ಕೈವಾರ ಅಂತಿದೆ. ಆ ಕ್ಷೇತ್ರದಲ್ಲಿ 2015ರಲ್ಲಿ 3 ದಿವಸ ಅಲ್ಲೂ 3,000 ಜನ ಮಕ್ಕಳು ವಿಜೃಂಭಣೆಯಿಂದ ಆಚರಿಸಿದ ಮಕ್ಕಳ ಹಬ್ಬ ರಾಜ್ಯ ಮಟ್ಟದ ಮಕ್ಕಳ ಸಮ್ಮೇಳನ. ಈ ಥರ ಸಮ್ಮೇಳನಗಳು ಅಥವಾ ಬೇಸಿಗೆ ಶಿಬಿರಗಳು ನನಗೆ ತಿಳಿದಾಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಹೌದು. ಆ ಮಾತಾಯಿ ಕಲ್ಯಾಣಮ್ಮ 1938ರಲ್ಲಿ ಸ್ಥಾಪನೆ ಮಾಡಿದಂಥ ಮಕ್ಕಳ ಕೂಟ ನಮ್ಮ ಸಂಸ್ಥೆ ಇವತ್ತಿನ ಹೆಮ್ಮರವಾಗಿ ಬೆಳೆ ನಿಂತಿದೆ. ಯಾಕಂದರೆ ಅವತ್ತು ಶುರು ಮಾಡಿದಾಗ 3ರಿಂದ 5 ಮಕ್ಕಳಿಂದ ಶುರು ಮಾಡಿದಂಥ ಸಂಸ್ಥೆ ಇವತ್ತು ಸಾಮಾನ್ಯವಾಗಿ 200ರಿಂದ 300 ಮಕ್ಕಳು ನಮ್ಮ ಬೇಸಿಗೆ ಶಿಬಿರ ಭಾಗವಹಿಸ್ತಾರೆ. ಬರೀ ಬೇಸಿಗೆ ಶಿಬಿರ ಮಾತ್ರ ಅಲ್ಲ, ಪ್ರತಿ ದಿವಸ 100-150 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ಇಂಡೋರ್ ಗೇಮ್, ಔಟ್ಡೋರ್ ಗೇಮ್, ಪ್ಲಸ್ ನಮ್ಮಲ್ಲೇ ಒಂದು ವಿಶೇಷವಾದ ಲೈಬ್ರರಿ ಇದೆ, ಅದು ಉಪಯೋಗ ಮಾಡ್ಕೋತಾರೆ. ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ಜನವರಿಯಲ್ಲಿ ಗಣರಾಜ್ಯೋತ್ಸವ ಇದ್ದರೆ ಫೆಬ್ರವರಿಯಲ್ಲಿ ಬಾಲ ಜಗತ್ ಅಂತ ಕಾರ್ಯಕ್ರಮ ಮಾಡ್ತಾರೆ. ಅಂದರೆ ಮಕ್ಕಳಿಗೆ ಯಾವ್ದಾದ್ರು ಒಂದಲ್ಲ ಒಂದು ಚಟುವಟಿಕೆ ಇರಬೇಕು. ಸೊ ಕಲ್ಯಾಣಮ್ಮ ಶುರು ಮಾಡೋದ ಉದ್ದೇಶ ಮಕ್ಕಳ ಅಭಿವೃದ್ಧಿ, ಓವರಾಲ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂತ ಶುರು ಮಾಡಿದ್ದನ್ನು ಇವತ್ತು ನಡೆಸ್ಕೊಂಡು ಬಂದಿದ್ದೀವಿ. ನೀವೆಲ್ಲ ಬೆಳೆಸ್ಕೊಳ್ತಾ ಬಂದಿದ್ದೀರಾ, ಇನ್ನು ಮುಂದೆನೂ ಹೀಗೆ ಬೆಳೆಸ್ತಾ ಹೋಗ್ತೆ. ಜೊತೆಗೆ ನಮ್ಮ ಬೇಸಿಗೆ ಶಿಬಿರ ಬೇರೆ ಬೇಸಿಗೆ ಶಿಬಿರಕ್ಕೂ ವ್ಯತ್ಯಾಸ ಅಂದರೆ ಇದೊಂದು ವಿಶಿಷ್ಟವಾದ ವಿಭಿನ್ನವಾದ ವೈಶಿಷ್ಟ್ಯತೆ ಹೊಂದಿರುವಂಥ ಬೇಸಿಗೆ ಶಿಬಿರ. ಯಾಕೆಂದರೆ ಇಲ್ಲಿ ಹಳತನ ನಾವು ಬಿಟ್ಟಿಲ್ಲ, ಹೊಸದನ್ನು ಸೇರಿಸ್ಕೊಂಡ್ಬಂದಿದ್ದೀವಿ. ಹೌದು, ಕರೆಕ್ಟ್. ಇಲ್ಲಿ ಇಂಟರ್ನೆಟ್ ಆಗಲಿ, ಕಂಪ್ಯೂಟರ್ ಆಗಲಿ, ಮೊಬೈಲ್ ಆಗಲಿ ಎಂಟ್ರಿ, ನೋ ಗ್ಯಾಜೆಟ್ಸ್. ಓಕೆ, ಮಕ್ಕಳು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ನಾವು ಕೊಡ್ತೀವಿ. ಪ್ರಕೃತಿಯಲ್ಲಿ ಸೇರಿ ಪ್ರಕೃತಿ ಜೊತೆಗೆ ಮಿಂಗಲ್ ಆಗಿ ಆಡೋವಂಥ ಚಟುವಟಿಕೆಗಳು ಅಂತ ಹೇಳ್ಬೋದು. ಮನೆ ಮದ್ದು ಇರುತ್ತೆ ಇಲ್ಲಿ. ಮಕ್ಕಳು ಅಡುಗೆ ಮಾಡ್ತಾರೆ, ಫೈರ್ಲೆಸ್ ಕುಕಿಂಗ್ ಅಂತ. ಸುಮಾರು ಕಡೆ ನಾವು ಕೇಳಿಲ್ಲ, ಮಕ್ಕಳು ಫೈರ್ಲೆಸ್ ಕುಕಿಂಗ್ ಅಂತ ಮಾಡ್ತಾರೆ. ಫೈರ್ ಬ್ರಿಗೇಡ್ನವ್ರು ಒಂದು ದಿವಸ ಅದು ವಾಹನ ಇಲ್ಲಿ ತೊಗೊಂಡು ಬಂದು ಮಕ್ಕಳಿಗೆ ತೋರಿಸ್ತಾರೆ ಫೈರ್ ಆದ್ರೆ ಹೇಗೆ ನಾವು ಮಾಡ್ತೀವಿ ಅಂತ. ಅದೇ ಥರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ತಾರೆ, ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಮೆಡಿಕಲ್ ಕಾಲೇಜಿಂದ ಮೆಡಿಕಲ್ ಸ್ಟೂಡೆಂಟ್ಸ್ ಮಕ್ಕಳಿಗೆ ಮೆಡಿಕಲ್ ಚೆಕಪ್ ಮಾಡ್ತಾರೆ. ಇನ್ಸ್ಪೈರಿಂಗ್ ಇಷ್ಟೆಲ್ಲ ಮಕ್ಕಳಿಗೆ ವಿಷಯ ಮಾಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಮಕ್ಕಳು, ಪೋಷಕರು, ಶಿಕ್ಷಕರು ಅವರೆಲ್ಲರ ಸಹಕಾರ ಇದೆ. ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ಇಸ್ ಅ ಪಾರ್ಟ್ ಆಫ್ ಅವರ್ ಸೊಸೈಟಿ. ಹಾಗಾಗಿ ನಿಮ್ಮ ಮುಂದೆ ಬಂದಿದ್ದೀರಾ, ಬರ್ತಾ ಇದ್ದೀರಾ, ಅದು ಸಾಕಷ್ಟು ಜನಕ್ಕೆ ಇದು ತಲುಪಲಿ, ಜಾಸ್ತಿ ಮಕ್ಕಳು ಇಂಥ ಒಂದು ಅವಕಾಶ ತಗೊಳ್ಳಿ ಅಂತ. ಗುಲ್ಬರ್ಗಾದಿಂದ ಒಬ್ಬ ಡಾಕ್ಟರ್ ಬಂದಿದ್ದಾರೆ, ಅವರ ಮಗು ಸೇರಿಸ್ಯಾರಂತೆ. ಅವರಿಗೆ ನಾವು ಕೂತ್ಕೊಡೋದು ಇಷ್ಟ. ಗುಲ್ಬರ್ಗದಿಂದ ಬಂದಿದ್ದಾರೆ, ಮಾಲೂರಿಂದ ಬಂದಿದ್ದಾರೆ, ಮುಳಬಾಗಿಲಿಂದ ಬಂದಿದ್ದಾರೆ, ಚನ್ನಪಟ್ಟಣದಿಂದ ಬಂದಿದ್ದಾರೆ. ಗುಲ್ಬರ್ಗಾದವರು ಡಾಕ್ಟರ್ ಅಭಿನಂದನ್ ಅವ್ರ ಹೆಸರು. ಅವರು ನೆಕ್ಸ್ಟ್ ಕೇಳ್ತಾ ಇರೋದು ನಮ್ಮೂರಲ್ಲಿ ಮಕ್ಕಳ ಕಾರ್ಯಕ್ರಮ ಯಾವಾಗ ಮಾಡ್ತೀರಾ? ಹೌದು, ಇದು ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಪ್ರತಿ ಊರುಗಳಲ್ಲೂ ಇದು ನಡೀಬೇಕು ಮಕ್ಕಳ ಕೂಟ. ಹಾಗಾಗಿ ಗುಲ್ಬರ್ಗಾದವ್ರ ಮುಂದೆ ಬಂದಿದ್ದಾರೆ. ದೂರದ ಹೈದರಾಬಾದ್ ಒಬ್ಬ ಡಾಕ್ಟ್ರು 40 ವರ್ಷಕ್ಕೆ ಮುಂಚೆ ಇಲ್ಲಿ ಬೇಸಿಗೆ ಶಿಬಿರದಲ್ಲಿ ಇರುತ್ತೆ, ಅವರು ಬಂದಿದ್ರು. ಡಾಕ್ಟರ್ ಹರಿ ಜೋಶಿ ಅಂತಂದ್ಬಿಟ್ಟು ಅವರು ಹೈದರಾಬಾದ್ ಒಂದು ಕಾರ್ಯಕ್ರಮ ಮಾಡೋಣ ಬನ್ನಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಮಾಡಬೇಕು. ಯಾಕೆಂದ್ರೆ ಹಾಗಾಗಿ ಇದು ನಮ್ಮನೆ ಮಕ್ಕಳು, ಬರೀ ನಮ್ಮನೆ ಮಕ್ಳಿಗೆ ಮಾತ್ರ ಅಂತಲ್ಲ, ಎಲ್ಲ ಮನೆ ಮಕ್ಕಳು, ಎಲ್ಲ ಮಕ್ಕಳು ಒಂದೇ ಅಂತ ಹೇಳ್ತಾ ಅವರು ನಡೆಸ್ಕೊಂಡು ಹೋಗ್ತಿರೋವಂಥದ್ದು. ಅದಕ್ಕೆ ನಿಮ್ಮಂಥ ಮೀಡಿಯಾ ಸಪೋರ್ಟ್ ಬೇಕಾಗುತ್ತೆ. ಡೆಫಿನೆಟ್ಲಿ. ಯಾಕೆಂದರೆ ಇದೇನತ್ತೆ 1000 ಜನ, ಲಕ್ಷಾಂತರ ಜನ ಸೇರುತ್ತೆ. ಹೌದು, ಕರೆಕ್ಟ್. ಲೈಕ್ಗಳು ಬರ್ತಾ ಇದ್ದಾಗ, ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಅದು ಬೇಕಾಗುತ್ತೆ, ಪಬ್ಲಿಸಿಟಿ ಬೇಕು. ಎಷ್ಟೊಂದು ಕಡೆ ನಮಗೆ ಗೊತ್ತಿರೋ ಅಷ್ಟೇ, ನಮಗೆಲ್ಲ ಗೊತ್ತಿರೋ ತಿಳಿದಿರೋದು ಅಂತ ಸುತ್ತಮುತ್ತ ನಮ್ಗೆ ಏನು ನಮ್ಮ ಚೌಕಟ್ಟಲ್ಲಿ ಏನೇನು ನಾವು ತಿಳಿದೀವಿ ಅಷ್ಟು ಮಾತ್ರ ಸೀಮಿತವಾಗಿ ಇರಬಾರ್ದು. ನಾವು ಇಡೀ ರಾಜ್ಯಾದ್ಯಂತ ಏನೇನು ನಡೆಯುತ್ತೆ, ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದ ನಮಗೆ ಬೆನಿಫಿಟ್ ಸಿಗುತ್ತೆ ಅದನ್ನು ನಾವು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತು ಇಲ್ಲ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ನಮ್ಮ ಮನೆಯಲ್ಲಿ ಒಂದು ಮಗುನ ಸಂಭಾಳಿಸೋದೇ ತುಂಬಾ ಕಷ್ಟ, ಬೆಳಗ್ಗೆಯಿಂದ ಸಂಜೆವರೆಗೂ. ಆದರೆ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ, ಮಕ್ಕಳ ಕೂಟದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ನಾನು ಏನು ನೋಡಿದೆ ಅಂತ ಅಂದರೆ, ಬೆಳಗ್ಗೆ 9:30ಯಿಂದ ಸಂಜೆ 4:00 ತನಕ ಅವ್ರನ್ನ ಎಂಗೇಜ್ ಮಾಡಿ ಇಟ್ಕೊಂಡು, ಎಂಟರ್ಟೈನ್ಮೆಂಟ್ ಮಾಡಿಟ್ಕೊಂಡು, ಅವ್ರಿಗೆ ಒಳ್ಳೊಳ್ಳೆ ವಿಷಯಗಳನ್ನ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಕಲಿಸ್ತಾ, ಇಲ್ಲಿ ಒಳ್ಳೊಳ್ಳೆ ರುಚಿಯಾದ ಊಟಗಳನ್ನ ಕೊಡ್ತಾ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರಲಿ,
ಮಧ್ಯಾಹ್ನ ಊಟ ಆಗಿರಲಿ, ಸಂಜೆ ಸ್ನ್ಯಾಕ್ಸ್ ಆಗಿರಲಿ, ಇದೆಲ್ಲ ಕೊಟ್ಟು ಅವ್ರನ್ನ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊಂಡು, ಸೊ ಇದಂತೂ ನಮ್ಮ ಒಬ್ಬರ ಕೈಲಿ ಒಂದು ಮಗುನ ನೋಡ್ಕೊಳಕ್ಕೆ ಆಗದಿರೋವಂಥದ್ದು. ಇಲ್ಲಿ ಸಾಕಷ್ಟು ಬೇರೆ ಬೇರೆ ಏಜ್ ಗ್ರೂಪ್ ಮಕ್ಕಳು ಬರ್ತಾರೆ, ಇಲ್ಲಿ ಬೇರೆ ಬೇರೆ ಮೈಂಡ್ಸೆಟ್ ಇರೋವಂಥ ಮಕ್ಕಳು. ಸೊ ಇವನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವೆಲ್ಲ ಒಂದೇ ಅಂತ ಮನೋಭಾವನೆಯನ್ನು ತುಂಬ್ತಾ ನೋಡ್ಕೊಳ್ಳೋ ಅಂಥ ಜಾಗ ಇದು, ಒಂದೇ ಮಕ್ಕಳ ಕೊಟ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೊ ತುಂಬ ಖುಷಿ ಆಯಿತು ನಿಮ್ಮಂಥ ಜನಗಳನ್ನ ನಾವು ಭೇಟಿಯಾಗಿದ್ದು. ನಮಗೊಂದು ಥ್ಯಾಂಕ್ ಅವಕಾಶ ಯು. ಹೌದು, ಅವಕಾಶ. ಥ್ಯಾಂಕ್ ಯು. ನಾನು ಕಾರ್ಡ್ ಕೊಟ್ಟಿರ್ತೀನಿ. ಸೊ ನಾವಿಲ್ಲಿ ಮಕ್ಕಳ ಕೂಟ ಮೇನ್ ಟ್ರೈನನ್ನು ಮಾತಾಡ್ತೀವಿ. ಸರ್ ನಿಮ್ಮ ಹೆಸರು? ಹೆಸರು ಕಿರಣ್ ಅಂತ. ಓಕೆ ಸರ್, ನಿಮ್ಮ ಕ್ವಾಲಿಫಿಕೇಶನ್ ಮತ್ತು ಇಲ್ಲಿ ಏನು ನೀವು ಟ್ರೈನ್ ಮಾಡ್ತೀರಾ ಮಕ್ಕಳಿಗೆ, ಹೇಗೆ ಅನ್ಸುತ್ತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ನಾನು ಮಕ್ಕಳಕ್ಕೆ ಬಂದಿದ್ದು ಚಿಕ್ಕ ವಯಸ್ಸಿಂದ, ಆಲ್ಮೋಸ್ಟ್ ನಾನು 5th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಇಲ್ಲಿ ಬಂದಿದ್ದು ನಾನು. ಓಕೆ, ಒನ್ ಆಫ್ ದ ಸ್ಟೂಡೆಂಟ್ ಮಕ್ಕಳ ಕೂಟದಲ್ಲಿ ಇಂದಲೇ ಹೇಳ್ಬೋದು, ಅವರು ಸಮ್ಮರ್ ಕ್ಯಾಂಪ್ ಸ್ಟೂಡೆಂಟ್. ಓಕೆ ಸರ್, ಖುಷಿ ಆಗುತ್ತೆ. ಹಾಂ ಹೇಳಿ. ವಾಲಂಟಿಯರ್ ಆದೆ, ಒಂದು 10 ವರ್ಷ ಒನ್ ಡೇ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ನಾನು ಟೀಚರ್ ಆಗಿದ್ದು, ಈಗ ಪ್ರೆಸೆಂಟು ಟೀಚರ್ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಡ್ಯಾನ್ಸ್ ಕೊಡ್ತೀನಿ, ಗ್ರೂಪ್ ಟೀಚರ್ ಆಗಿದ್ದೀನಿ. ಪ್ರೆಸೆಂಟ್ ನಾನು ನ್ಯಾಷನಲ್ ಕಾಲೇಜಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಈ ಒಂದು ಮಕ್ಕಳಿಗೂ ಸಹ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಏನೋ ಇಲ್ಲಿ ಮಕ್ಕಳಿಗೆ ಬಂದ ಖುಷಿ ಇರುತ್ತೆ. ಇಲ್ಲಿ ನಾನು ಬೆಳೆದು ಬಂದ ಒಂದು ಜಾಗ ಇದು, ಆಟ ಆಡಿದ ಜಾಗ ಇದು, ಇದನ್ನ ಬಿಡಕ್ಕೆ ನಮ್ಮ ಮನಸ್ಸಿದೆ. ನಾನು ಇಲ್ಲಿ ಮೆಂಬರು ಸಹ ಆಗಿದ್ದೀನಿ ಇವಾಗ, ಜೀವ ಸದಸ್ಯ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಕಿರಿ ಏನಾಗುತ್ತೋ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಟೈಮ್ ಹೇಗೆ ಕೀಪ್ ಅಪ್ ಮಾಡ್ತೀರಾ? ಇಷ್ಟೆಲ್ಲ ಚಟುವಟಿಕೆಗಳು ಮಾಡಿಕೊಂಡು ಟೈಮ್ ಹೇಗೆ ಕೀಪ್ ಅಪ್ ಮಾಡ್ತೀರಾ ನೀವು? ಮ್ಯಾಮ್, ನಾವು ಬೆಳೆದು ಬಂದ್ಮೇಲೆ ನಾವು ಟೈಮ್ ಕೊಡಲೇಬೇಕು. ಎನಿ ಕಾಸ್ಟ್ ಏನೇ ಕಷ್ಟ ಆದ್ರೂ ಅಟ್ಲೀಸ್ಟ್ ನಮ್ಮದು ಅನ್ನೋದು ಒಂದು ಟೈಮ್ನ ನಾವು ಇದಕ್ಕಂತ ಬಿಟ್ಟಿದ್ದೀವಿ. ನನಗೆ ಇರೋ ಫ್ರೀ ಟೈಮ್ನ ನಾನು ಇದಕ್ಕೆ ಕೊಡ್ತಾ ಇದ್ದೀನಿ. ಮನ್ಸಿದ್ರೆ ಮಾರ್ಗ ಅಂತ ಹೇಳ್ಬೋದು ಇದರಿಂದ. ಓಕೆ, ಮತ್ತು ನನಗೆ ನೀವು ಒಬ್ಬರೇ ಅಲ್ಲ ಸರ್, ಇಲ್ಲಿ ಎಷ್ಟೊಂದು ಜನ ನಾನು ನೋಡಿದೆ, ಎಲ್ಲರೂ ಏನಂತಾರೆ ಮಕ್ಳಿಗೆ ಹೇಳ್ಕೊಡ್ತಿರೋದಾಗಿರ್ಬೋದು ಅಥವಾ ಡಿಸಿಪ್ಲಿನ್ ಆಗಿ ಲೈನ್ ಮಾಡಿ ಕರ್ಕೊಂಡು ಹೋಗಿ. ಸೊ ಎಲ್ಲರೂ ನಮಗೆ ಒಬ್ಬರೊಬ್ಬರಾಗಿ ಪರಿಚಯ ಮಾಡ್ಕೊಡ್ತಾರೆ. ಖಂಡಿತ ಮ್ಯಾಮ್, ಇಲ್ಲಿ ವಾಲಂಟಿಯರ್ಸು ಟೀಚರ್ಸ್ಗಳು ತುಂಬ ಜನ ಇದ್ದಾರೆ. ನಮಸ್ತೆ ಸರ್. ಸೊ ತುಂಬಾ ಏನಂತಾರೆ ಮಕ್ಕಳಿಗೆ ಎಂಟರ್ಟೈನ್ ಮಾಡ್ತಿದ್ದು, ಸಖತ್ ಜಾಲಿಯಾಗಿ ಅವ್ರಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಮಾತಾಡ್ಸಿದ್ರು ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಕೆ ಮುನಿಸ್ವಾಮಿ ಅಂತ, ರಿಟೈರ್ಡ್ ಫಿಸಿಕಲ್ ಎಜುಕೇಷನ್ ಟೀಚರು. ಓಕೆ, ಸೂಪರ್. ಸೊ ಹೇಗೆ ಅನ್ಸುತ್ತೆ ಸರ್ ಇಲ್ಲಿ ನಿಮ್ಮ ಮಕ್ಕಳ ಜೊತೆ ನೀವೆಲ್ಲ ಬೆರೆತು ಹೇಳ್ಕೊಡೋದಕ್ಕೆ? ನಾವು ಮಕ್ಕಳ ಥರನೇ ಆಗ್ಬಿಟ್ಟಿದ್ದೀವಿ. ಹೌದು, ನಾನು ಅವ್ರ ಜೊತೆ ಇದ್ದು ನಾವು ಮಕ್ಕಳಿಗೆ ಆಗ್ಬಿಟ್ಟಿದ್ದೀವಿ. ಓಕೆ, ಸೊ ಮತ್ತೆ ನೀವೇನು ಹೇಳ್ಕೊಡ್ತೀರಾ ಇಲ್ಲಿ ಮಕ್ಕಳಿಗೆ? ನಾವು ನಮ್ಮ ಮಕ್ಕಳ ಕೂಟದಲ್ಲಿ ಮಕ್ಕಳಿಗೆ ನಾವು ಟೈಮ್ ಟೇಬಲಲ್ಲಿ ಏನು ಹಾಕಿದ್ದೀವಿ, ಬೇಕಾದಷ್ಟು ಕಾರ್ಯಕ್ರಮಗಳನ್ನು, ಮನೋರಂಜನೆ ಆಟಗಳನ್ನು ಎಲ್ಲ ಹಾಕಿದ್ದೀವಲ್ಲ, ಅದನ್ನೆಲ್ಲ ನಮ್ಮ ಎಲ್ಲ ಟೀಚರ್ಗಳ ಸಹಾಯದಿಂದ ನಾವು ಅವರಿಗೆಲ್ಲ ಹೇಳ್ಕೊಡ್ತಾ ಇದ್ದೀವಿ. ಆಲ್ರೌಂಡರ್ ಸರ್ ಅಂತ ಹೇಳ್ಬೋದು ಅವ್ರನ್ನ. ಎಲ್ಲ ಕಡೆ ಇದ್ರು ಅವರು, ಎಲ್ಲ ಕಡೆ ಇರ್ತಾರೆ. ಸೊ ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನು ಕೆಲವರು ತೋರಿಸಿ. ಥ್ಯಾಂಕ್ ಯು, ಧನ್ಯವಾದ. ಸೊ ಇವ್ರ ಬಗ್ಗೆ ಹೇಳಬೇಕು, ಗಿರೀಶ್ ಸರ್ ಅಂತ. ಸೊ ಇವರಿಂದ ನಾವಿಲ್ಲಿ ಬಂದಿದ್ದೀವಿ ಅಂತ ಹೇಳ್ಬೋದು. ಸೊ ನಮಗೆ ಗಿರೀಶ್ ಸರಿಂದ ಈ ಮಕ್ಕಳ ಕೂಟದ ಬಗ್ಗೆ ಗೊತ್ತಾಯ್ತು. ನಮಗೆ ಇಲ್ಲಿ ಬಂದ ಮೇಲೆ ಇನ್ನೂ ಹೆಚ್ಚಿನ ವಿಷಯ ನಾವು ತಿಳ್ಕೊಂಡ್ವಿ. ಸರ್ ಹೇಳಿ ಸರ್, ಗಿರೀಶ್ ಸರ್ ಹೇಗೆ ಅನ್ಸುತ್ತೆ ನಿಮ್ಗೆ ಇಲ್ಲಿ? ಎಷ್ಟು ವರ್ಷದಿಂದ ನೀವು ಇಲ್ಲಿ ಬರ್ತಾ ಇದ್ದೀರಾ? ನಾನು 6-7 years ಇಂದ ಇಲ್ಲಿ ಟೀಚರ್ ಆಗೇ ಬರ್ತಾ ಇರೋದು. ಅದಕ್ಕೆ ಮುಂಚೆ ನಾವು ಚಿಕ್ಕ ಮಕ್ಳಿದ್ದಾಗ ಇಲ್ಲಿ ಬರ್ತಾ ಇದ್ವಿ, ಆಟ ಆಡಕ್ಕೆ ಬರ್ತಾ ಇದ್ವಿ. ಮಕ್ಳು ಊಟ ಅಂದ್ರೆ ಇಲ್ಲಿ ಚಾಮರಾಜಪೇಟೆ, ಈ ಕಡೆ ಬಸವನಗುಡಿ, ಈ ಕಡೆ ಎಲ್ಲ ತುಂಬಾ ಫೇಮಸ್ ಇದೆ. ಇಲ್ಲಿ ಸ್ಪೋರ್ಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅವಾಗ ಮುನ್ಸಾಮಿ ಸರ್, ಮಾದೇಶ್ ಸರ್ ಅಂತ ಇದ್ದಾರೆ, ಅವರು ಎಲ್ಲ ಇಲ್ಲಿ ನಮ್ಗೆ ಅವರೇ ಕಂಡಕ್ಟ್ ಮಾಡ್ತಾ ಇದ್ದು. ಅದರಿಂದ ನಾನು ಹಂಗೆ ಬರ್ತಾ ಇದ್ವಿ. ನಂದು ಫಿಸಿಕಲ್ ಎಜುಕೇಶನ್ ಟೀಚರ್ ನಾನು ಕೂಡ. ಅದಾದ್ಮೇಲೆ ಇಲ್ಲಿ ಟೀಚರ್ ಆಗಿ ಕ್ಯಾಂಪ್ಗೆ ಪ್ರತಿ ವರ್ಷ ಬರ್ತಾ ಇರ್ತೀನಿ. ಇಲ್ಲಿ ಮಾತಾಡ್ಸೋರು ಪ್ರತಿಯೊಬ್ಬರು ಕೂಡ ನಾವು ಇಲ್ಲಿ ಸ್ಟೂಡೆಂಟ್ ಆಗಿ ಬಂದಿದ್ದು ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಅವರ ಒಂದು ಕಾಂಟ್ರಿಬ್ಯೂಷನ್ ಇಲ್ಲಿ ಕೊಡೋದಕ್ಕೆ ಅವ್ರು ಇಷ್ಟಪಡ್ತಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮೇಡಮ್. ಸೊ ನಿಮ್ಮ ಹೆಸರು? ರಶ್ಮಿ ಅಂತ. ರಶ್ಮಿ ಮೇಡಮ್. ಸೊ ಇಲ್ಲಿ ನಿಮ್ಮ ಸೇವೆ ಏನು ಮೇಡಮ್? ನಾನು ಇಲ್ಲಿ 20-22 ವರ್ಷದಿಂದ ಬರ್ತಾ ಇದ್ದೀನಿ. ಓಕೆ. ನಾನು ಯಾವ್ದು ಟೀಚರ್ ಆಗಿ ಬಂದೆ, ಆಮೇಲೆ ಇವಾಗ ಸದಸ್ಯರಂತ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನನಗೆ. ನಾನು ಯಾವಾಗ ಇಲ್ಲಿ ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆದ್ನೋ ಆವತ್ತಿಂದ ನನ್ನ ಮಕ್ಕಳ ಕೂಟಕ್ಕೆ ಬರ್ತಾ ಇದ್ದೀನಿ. ಸೊ ಇಲ್ಲಿನ ಸ್ಪೆಷಾಲಿಟಿ ಏನು? ಇಲ್ಲಿನ ಸ್ಪೆಷಾಲಿಟಿ ಅಂದರೆ ಮಕ್ಕಳ ಜೊತೆ ಕೂಡಿ ನಾವು ಮಕ್ಕಳಾಗಿ ಇರೋದು. ನಮ್ಮ ಇಲ್ಲಿ ಬಂದ್ಬಿಟ್ರೆ ನಾವು ಮನೆನೇ ಮರ್ತ್ಬಿಡ್ತೀವಿ. ಮನೇಲಿ ಮನೆ ಇದೆ ಅನ್ನೋದೇ ಮರ್ತೋಗತ್ತೆ ನಮ್ಗೆ. ಯಾಕಂದ್ರೆ ಮಕ್ಕಳ ಜೊತೆ ಮಿಂಗಲ್ ಆಗ್ಬಿಟ್ರೆ ಗೊತ್ತಾಗಲ್ಲ ಏನು ಅಂತ. ಅಷ್ಟು ಖುಷಿ ಆಗುತ್ತೆ ನಮ್ಗೆ. ಖಂಡಿತ. ಮತ್ತೆ ನೀವು ಏನು ಹೇಳ್ಕೊಡ್ತಿದ್ರಿ ಮೊನ್ನೆ? ನಾನು ಅದೇ ಆಫೀಸ್ ವರ್ಕ್ ಮಾಡಿ ಅದೇ ಲಾಸ್ಟ್ ಇಯರ್ ಎಲ್ಲ ಒಂದೊಂದು ಗ್ರೂಪ್ ಕೊಡ್ತಾ ಇದ್ರು. ಆ ಗ್ರೂಪ್ನೇ ಮೇಂಟೈನ್ ಮಾಡ್ತಾ ಇದ್ವಿ. ಈ ವರ್ಷ ನಮ್ಗೆ ಆಫೀಸ್ ಕೆಲಸ ಇತ್ತು, ನಾನು ಆಫೀಸಲ್ಲಿ ಮಾಡ್ತಾ ಇದ್ದೀನಿ. ಖುಷಿ ಆಯ್ತು ನಿಮ್ಮನ್ನ ಭೇಟಿ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಯಾರಿದೆ ನೋಡೋಣ. ತುಂಬ ಜನ ಇದ್ದಾರೆ ಆ್ಯಕ್ಚುಲಿ, ತೋರಿಸ್ತೀರಿ. ಸೊ ನಮಸ್ಕಾರ. ಸೊ ನಿಮ್ಮ ಹೆಸರು? ಕೀರ್ತಿ ಅಂತ. ಕೀರ್ತಿ. ಸೊ ಕೀರ್ತಿ ಮೇಡಮ್ ಏನು ಹೇಳ್ಕೊಡ್ತಾರೆ ಇಲ್ಲಿ ಮಕ್ಕಳಿಗೆ? ನಾನು ಡ್ಯಾನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ
ಟೀಚರ್ ಆಗು ಇದ್ದೀನಿ. ಓಕೆ ನೈಸ್. ಸೊ ಯಾವ ಥರ ಡ್ಯಾನ್ಸು ಕಾಂಟೆಂಪರರಿ ಅಥವಾ ಎಲ್ಲ ಥರದ್ದು. ಎಲ್ಲ ರೀತಿ. ಓಕೆ, ಹೇಗೆ ಅನ್ಸುತ್ತೆ ಇಲ್ಲಿ ಮಕ್ಳ ಜೊತೆ ಡ್ಯಾನ್ಸ್ ಹೇಳ್ಕೊಡ್ತಾ ನೀವು ಹೇಗೆ ಅನ್ಸುತ್ತೆ? ಓಕೆ, ನಂಗೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ಇವ್ರ ಜೊತೆ ಇದ್ದಷ್ಟು ಒಂಥರ ಫೀಲ್ ಚೆನ್ನಾಗಿರುತ್ತೆ. ಓಕೆ, ಆರಾಮ. ಹೇಗೆ ಇಲ್ಲಿ ಮಕ್ಕಳು ತುಂಬ ನಾಟಿನಾ ಅಥವಾ ಇಲ್ಲ ಹೇಳಿದೆಲ್ಲ ಕೇಳ್ತಾರೇನಾ? ಯಾವ ಥರ ಮಕ್ಕಳಿದ್ದಾರೆ? ಎಲ್ಲ ಏಜ್ ಗ್ರೂಪ್ ಮಕ್ಕಳು ಇದ್ದಾರೆ. ಎಲ್ಲ ಏಜ್ ಗ್ರೂಪ್. ಓಕೆ, ಎಲ್ಲ ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿರುತ್ತೆ. ಅವರೆಲ್ಲನೂ ಒಟ್ಟಿಗೆ ಸೇರಿಸಿ ಕಲಿಸೋದು ಚಾಲೆಂಜ್ ಅಂತ ಹೇಳ್ಬೋದು. ಸೊ ಆ ಚಾಲೆಂಜ್ ಹೇಗೆ ಅನಿಸ್ತಿದೆ ನಿಮ್ಗೆ? ಆ್ಯಕ್ಚುಲಿ ಒಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಒಬ್ರಿಗೆ ಇಂಟ್ರೆಸ್ಟ್ ಇರಲ್ಲ. ನಾಟಿನೂ ಇದ್ದಾರೆ, ನೋಡಿನೂ ಇದ್ದಾರೆ. ತುಂಬ ಚೂಟಿಗಳು ಆ್ಯಕ್ಚುಲಿ ಹೇಳ್ಬೇಕು. ಸ್ಮಾರ್ಟ್ ಕಿಡ್ಸ್. ಹೌದು, ಸಿಕ್ಕಾಪಟ್ಟೆ. ಓಕೆ, ಸೊ ನಿಮ್ಮ ಕಣ್ಣು ತುಂಬ ಚೆನ್ನಾಗಿದೆ. ಡ್ಯಾನ್ಸ್ ಟೀಚರ್ ಅಲ್ಲ? ಓಕೆ ಫೈನ್. ಇನ್ನೇನಾದರೂ ನಿಮಗೆ ಏನು ಅನ್ಸುತ್ತೆ? ಇವಾಗ ಮುಗಿದೋಯ್ತು ಇವತ್ತು ಸಮ್ಮರ್ ಕ್ಯಾಂಪ್. ಸೊ ನಾಳೆಯಿಂದ ಹೇಗೆ ಬೇಜಾರಾಗ್ತಿದೆ? ತುಂಬಾ ಬೇಜಾರಾಗ್ತಿದೆ, ಎಲ್ಲಾರನ್ನೂ ಮಿಸ್ ಮಾಡ್ಕೊಳ್ತೀನಿ ಅಂತ ಅನಿಸ್ತಿದೆ. ಆ್ಯಕ್ಚುಲಿ ಇವ್ರ ಜೊತೆ ಇದ್ದಷ್ಟು ತುಂಬ ರಿಲೀಫ್ ಫೀಲ್ ಸಿಗುತ್ತೆ ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದರೆ. ಒಂಥರ ನನಗೂ ಇವ್ರಿಗೆ ಎಷ್ಟು ಬೇಜಾರಾಗ್ತಿದ್ಯೋ ನನಗೂ ಅಷ್ಟೇ ಬೇಜಾರಾಗ್ತಿದೆ. ಮುಂದಿನ ವರ್ಷದ ಗಂಟ ಕಾಯಬೇಕು. ಇಲ್ಲ, 1 ಮಂತ್ ಹೇಗೋಯ್ತು ಅಂತಲೇ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ 1 ಮಂತ್ ಹೇಗೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಹಿಂಗೆ ಮೂವ್ ಆಗೋಯ್ತು. ಒಂಥರ ಎಲ್ಲನೂ ಎಂಜಾಯ್ ಮಾಡಿದ್ವಿ. ಅವ್ರು ಎಂಜಾಯ್ ಮಾಡೋದಲ್ಲ, ಅವ್ರ ಜೊತೆ ಇದು ಟೀಚರ್ಸ್ಗಳು ಸಹ ತುಂಬ ಎಂಜಾಯ್ ಮಾಡಿದ್ವಿ. ಅವ್ರ ಜೊತೆ ನಾವು ಪುಟ್ಟಾಣಿ ಮಕ್ಳುಗಳು ಆಗೋದ್ವಿ. ಆ್ಯಕ್ಚುಲಿ ತುಂಬ ಸೋ ಹ್ಯಾಪಿ ಮಕ್ಳುಗಳ್ಟ. ನಾನು ಅವಾಗ ನೋಡಿದಾಗ ಫುಲ್ ಸೂಪರ್ ಆಕ್ಟಿವ್ ಆಗಿ ಎಲ್ಲ ಕಡೆ ಓಡಾಡ್ಕೊಂಡು ಎಲ್ಲ ಮೇಂಟೈನ್ ಮಾಡ್ಕೊಂಡು ಬರ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ ಸರ್. ಸೊ ನಮಸ್ಕಾರ ಸರ್. ನಮಸ್ಕಾರ. ಸೊ ಸರ್, ನೀವು ಇಲ್ಲಿ ಏನು ಸೇವೆ ಸಲ್ಲಿಸ್ತೀರಾ? ಮೇಡಮ್, ನಾನು ವಾಲಂಟಿಯರ್ ಆಗಿದ್ದೀನಿ, ಈಗ ಸದಸ್ಯನಾಗಿದ್ದೀನಿ, ಒಬ್ಬ ಲೈಫ್ ಮೆಂಬರು. ಓಕೆ ನಾನು ಜಿಮ್ನಾಸ್ಟಿಕ್ ಅದರಲ್ಲಿ ತರಬೇತಿಲಿ ಸಾರ್ ಓಕೆ ಜೊತೆಯಲ್ಲಿ ಮಾಡಿಸ್ತಾ ಇರ್ತೀನಿ. ಓಕೆ, ಯೋಗೇಶ್ ಸರ್ ಹೌದು, ಜೊತೆ. ನಾನು ಬಂದು ಇಲ್ಲಿ ಒಂದು 25 ವರ್ಷ ಆಯಿತು. 25 ವರ್ಷದಿಂದ ಜಿಮ್ನಾಸ್ಟಿಕ್ಸ್ ಸಾರ್ ಜೊತೆ ಮಾಡಿಸ್ತಾ ಇರ್ತೀನಿ. ಸೂಪರ್. ಎಲ್ಲರೂ ನೋಡಿದ್ರು ಒಂದೇ ಅವಾಗಿಂದ ಇದ್ದೀವಿ, ಎಷ್ಟು ಲಾಂಗ್ ಬ್ಯಾಕ್ ಇದೆ ಅಂತ ಹೇಳ್ತಿದ್ದಾರೆ. ಏನಂತಾರೆ, ಆ ಡೆಡಿಕೇಶನ್ಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮಸ್ಕಾರ. ನಿಮ್ಮ ಹೆಸರು? ಸುಮಂತ್ ಅಂತ. ಸುಮಂತ್. ನೀವಿಲ್ಲಿ ಏನು ಹೇಳ್ಕೊಡ್ತೀರಾ ಮಕ್ಕಳಿಗೆ? ಇಲ್ಲಿ ನಾನು ಡ್ಯಾನ್ಸ್ ಟೀಚರ್ ಆಗಿದ್ದೀನಿ. ಓಕೆ, ಇನ್ನೊಬ್ರು ಡ್ಯಾನ್ಸ್ ಟೀಚರ್ ಇದೆ ನಮಗಿಲ್ಲಿ. ಓಕೆ, ನಾನು ಇಲ್ಲಿ ಬಂದು 15 ವರ್ಷ ಆಯಿತು. ವಾವ್. 15 ವರ್ಷದಲ್ಲಿ 5 ವರ್ಷ ಕ್ಯಾಂಪರ್ ಆಗಿದೆ. ಓಕೆ ಇನ್ನು 5 ವರ್ಷ ವಾಲಂಟಿಯರ್ ವರ್ಕ್ ಮಾಡಿದೆ. Okay. 5 ವರ್ಷ ಟೀಚರ್ ಆಗಿ ವರ್ಕ್ ಮಾಡಿದೆ. ಓಕೆ ಇವಾಗ ಫಸ್ಟ್ ಇಯರು ಡ್ಯಾನ್ಸ್ ಟೀಚರ್ ಆಗಿದ್ದೀನಿ. ಓಕೆ, ಹಾಗೆ ಕಾಣಿಸಲ್ಲ ಅಷ್ಟು ಹೆಂಗಾಗಿದ್ದಾರೆ, ಬಟ್ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ. ಸೂಪರ್. ಹೀಗೆ ಇರಬೇಕು. ಇವ್ರನ್ನ ನೋಡಿ ನಾವು ಇನ್ಸ್ಪೈರ್ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ವಾ? ಸೊ ಇನ್ನೇನಾದರೂ ನೀವು ಇನ್ಫಾರ್ಮೇಷನ್ ಕೊಡೋಕೆ ಇಷ್ಟಪಡ್ತೀರಾ ಇಲ್ಲಿಂದ? ಏನಿಲ್ಲ, ನಾವು ಕಲ್ತಿರೋ ವಿದ್ಯೆನೇ ಮಕ್ಳಿಗೂ ನಾವು ಹೇಳ್ಕೊಡ್ಬೇಕು ಅನ್ನೋ ಒಂದು ವೆರಿ ಗುಡ್. ಹೌದು, ಇದನ್ನ ನಾವು ಕರೆಕ್ಟ್. ಸೊ ಇವ್ರು ಏನು ಅಂದ್ಕೊಂಡಿದ್ರೆ ಅದನ್ನು ಇವ್ರ ಮುಖಾಂತರ ಮಕ್ಕಳಿಗೆಲ್ಲ ಹಂಚ್ತಿದ್ದಾರೆ. ಸೊ ಆ ಮಕ್ಕಳನ್ನ ಇವ್ರ ಥರನೇ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಾವು ಇವಾಗ ಔಟ್ ಆಫ್ ಕಂಟ್ರಿ ಎಲ್ಲ ಹೋಗ್ತಾ ಇರ್ತೀವಿ. ವಾವ್. ಇವಾಗ ಡ್ಯಾನ್ಸ್ ಫೀಲ್ಡ್ ಅಲ್ಲೇ ಇದ್ದು ನಾವು ಔಟ್ ಆಫ್ ಕಂಟ್ರಿ Country ಹೋಗ್ತೀರಾ? ಸ್ಟೇಟ್ ಅಲ್ಲೇ ಎಲ್ಲ ಮಾಡಿದ್ದಾರೆ. ನೀವು ಯಾವ ರೀತಿ ಮೇನ್ ಡ್ಯಾನ್ಸ್ ಹೇಳ್ಕೊಡೋದು? ನಾವು ವೆಸ್ಟರ್ನ್ ಡ್ಯಾನ್ಸು, ಫೋಕ್, Okay. ಯಕ್ಷಗಾನ, ಕಥಕಲಿ ಇದೆಲ್ಲ ನಾವು ಕಲ್ತಿದ್ದೀವಿ. Nice. ಅದು ಕಲ್ತಿರೋ ವಿದ್ಯೆನೇ ನಮ್ಮ ಮಕ್ಳಿಗೂ ಅಟ್ಲೀಸ್ಟ್ ನಾವು ಹೆಂಗೆ ಹೋಗಿ ಇವಾಗ ಬೇರೆ ಕಡೆಯಿಂದ ಕಲ್ತಿದ್ದೀವೋ ಹಂಗೆ ಈ ಮಕ್ಕಳು ಕಲೀಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಡ್ಯಾನ್ಸ್ ಟೀಚರ್ ಆಗಿ. ವೆರಿ ಗುಡ್. ಆ ಒಂದು ಒಳ್ಳೆ ಮನೋಭಾವ ಇದೆಯಲ್ಲ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಮಿತಿಲ್ಲ ಅಂತ. ಮಿತಿಲ್ಲ. ಓಕೆ, ನೀವು ಇಲ್ಲಿ ಏನು ಹೇಳ್ಕೊಡ್ತೀರಾ ಮಕ್ಕಳಿಗೆ? ನಾವಿಲ್ಲಿ ಪಿ ಟೀಚರು, ಬಟ್ ಗೇಮ್ಸ್ಗಳನ್ನು ಹೇಳ್ಕೊಡ್ತೀವಿ. ಓಕೆ ಫೈನ್. ಸೊ ಹೇಗೆ ಅನ್ಸುತ್ತೆ ಇಲ್ಲಿ ಮಕ್ಕಳೆಲ್ಲ ಜೊತೆ ಹೇಳ್ಕೊಡೋದಾಗಿದೆ? ಅಯ್ಯೋ ಸಾಕಪ್ಪ ಅನ್ಸುತ್ತಾ, ಅಥವಾ ವಾವ್ ಚೆನ್ನಾಗಿದ್ದಾರೆ ಮಕ್ಕಳು, ಎನರ್ಜೆಟಿಕ್ ಆಗಿದ್ದಾರೆ, ಇನ್ನೂ ಹೇಳ್ಕೊಡೋಣ ಅಂತ ಅನ್ಸುತ್ತಾ? ಅಂದರೆ ಇದು ಎಕ್ಸ್ಪೀರಿಯನ್ಸ್ ಫಸ್ಟ್ ಅಲ್ಲ ನಮಗೆ. ನಾವು ಆಲ್ರೆಡಿ ವರ್ಕ್ ಮಾಡ್ತಾ ಇರೋದ್ರಿಂದ ನಮಗೆ ಕಷ್ಟ ಆಗ್ತಿಲ್ಲ. ಬಟ್ ಇಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಮಕ್ಕಳು, ಅದೇ ಡಿಫ್ರೆಂಟ್ ಏಜ್ ಗ್ರೂಪ್ ಮಕ್ಕಳಿದಾರಲ್ಲ, ಅವನ್ನೆಲ್ಲ ಒಟ್ಟಾಗಿ ಸೇರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಹೇಗೆ ಇಲ್ಲಿ? ಅಂದರೆ ನಾವೆಲ್ಲ ಸ್ಕೂಲಲ್ಲೆಲ್ಲ ಹೈಸ್ಕೂಲ್ ಲೆವೆಲಿಗೆಲ್ಲ ತೊಗೊಳ್ತೀವಿ. ಇಲ್ಲಿ ಪುಟ್ಟ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ನಾವು ಅವರಿಗೆ ಅಡ್ಜಸ್ಟ್ ಆಗಿ ತೊಗೋಬೇಕು. ಬಟ್ ಚೆನ್ನಾಗಿ ಆಡ್ತಾರೆ ಮಕ್ಕಳು, ಏನು ತೊಂದರೆ ಇಲ್ಲ. ಓಕೆ, ಸೊ ನಾನು ಅವಾಗಲೇ ನೋಡ್ದಂಗೆ ಮ್ಯಾಮು ವಾಲಿಬಾಲ್ ಎಲ್ಲಾನು ಆಡ್ತಾ ಇದ್ರು. ಸೊ ಸೂಪರ್ ಆಕ್ಟಿವ್ ಆಗಿದ್ದಾರೆ. ಸೊ ನಾವು ಆಕ್ಟಿವ್ ಆಗಿ ಮಕ್ಕಳ ಜೊತೆ ಆಕ್ಟಿವ್ ಆಗಿರ್ತಾರೆ. ಹೌದು, ಮಕ್ಕಳ ಜೊತೆಗೆ ನಾವು ಒಂಚೂರು ಇನ್ವಾಲ್ವ್ ಆಗಿ ಮಕ್ಕಳ ಹಾಗೆ ನಾವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ಕೆಲವೊಂದು ನಮ್ಮ ಏಜಲ್ಲಿ ನಾವು ಎಂಜಾಯ್ ಮಾಡ್ತಿರೋದನ್ನ ಇವಾಗ ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್.
ವಾಲಂಟಿಯರ್ಸ್. ಸೊ ಹಾಯ್ ಹಾಯ್ ಹೇಳ್ತಿದ್ದೀನಿ. ಓಕೆ, ಏನು ನಿನ್ನ ಹೆಸರು? ನನ್ನ ಹೆಸರು ಧನುಷ್ ಅಂತ. ಧನುಷ್. ಓಕೆ, ಇಲ್ಲಿ ಏನು ನೀನು ಸೇವೆ ಸಲ್ಲಿಸ್ತೀಯ ಧನುಷ್? ನಾನು ಇಲ್ಲಿ ವಾಲಂಟಿಯರ್ ಆಗಿದ್ದೀನಿ. 7 ವರ್ಷದಿಂದ ಬರ್ತಾ ಇದ್ದೀನಿ. ಓಕೆ, 7 ಇಯರ್ಸ್. ಯಾರೂ ಇವಾಗ ಬಂದಿದ್ದೀನಿ, ಈ ವರ್ಷ ಬಂದಿದ್ದೀನಿ ಅಂತ ನಾನು ಕೇಳಿಸ್ಕೊಂಡಿಲ್ಲ. ಎಲ್ಲರೂ 25 ಇಯರ್ಸು, 5 ಇಯರ್ಸು, 7 ಇಯರ್ಸು ಅಂತಲೇ ಹೇಳ್ತಿದ್ದಾರೆ. ಓಕೆ, ನನ್ನ ಮುನ್ಸ್ವಾಮಿ ಸರೇ ಕರ್ಕೊಂಡ್ಬಂದಿದ್ದು ನ್ಯಾಷನಲ್ ಸ್ಕೂಲ್ಗೆ ಅವ್ರು ಟ್ರಾನ್ಸ್ಫರ್ ಆಗಿ ಬಂದಾಗ ಅಲ್ಲಿಂದ ಅವ್ರು ಕರ್ಕೊಂಡ್ಬಂದಿದ್ದ ಅಲ್ಲಿ ತನಕ ಇಲ್ಲೇ ಇದ್ದೀನಿ. ನಮ್ಮ ಸರ್ ಕರ್ಕೊಂಡ್ಬಂದಿದ್ದ. ಹೇಗೆ ಅನ್ಸುತ್ತೆ ಇಲ್ಲೆಲ್ಲ ಕೆಲಸ? ಇಲ್ಲೆಲ್ಲ ನಾನು ಇಲ್ಲಿ ಬಂದು ನಾನು ಕಲ್ತಿದ್ದೆ ಹೆಚ್ಚು ಅಂತ ಹೇಳ್ಬೋದಾಗಿದೆ. ಯಾವ್ದೋ ಟೈಪಿಂಗ್ ಆಗಿರ್ಬೋದು, ಮತ್ತೆ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ಬರೋದಾಗಿರ್ಬೋದು, ಬ್ಯಾನರು ಅದು ಇದೆಲ್ಲ ಸರ್ ಕಳಿಸ್ತಾ ಇರ್ತಾರೆ. ಎಕ್ಸ್ಪೀರಿಯನ್ಸ್ ಆದಂಗೆ ಆಗುತ್ತೆ, ಬೇರೆ ಕಡೆ ಹೋದಾಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಆಗುತ್ತೆ. ತುಂಬಾ ನಾನು ಕಲ್ತಿದ್ದೆ ಹೆಚ್ಚು ಅಂತ ಹೇಳ್ಬೋದು ನಮ್ಮ ಸರ್ ಕಡೆಯಿಂದ, ಮುನ್ಸ್ವಾಮಿ ಸರ್ ಕಡೆಯಿಂದ. ಓಕೆ, ಸೂಪರ್. ಸೊ ಅದೇ ನಾವು ಎಲ್ಲೇ ಬಿಟ್ರು ನಾವು ಜಯಿಸ್ಕೊಂಡು ಬರ್ತೀವಿ ಅನ್ನೋದನ್ನ ಇಲ್ಲಿ ಕಲಿಬೋದು ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಆಲ್ ರೌಂಡರ್. ಸೊ ಎಲ್ಲ ರೀತಿಯ ಕೆಲಸನೂ ಅವನು ಕಲಿತಿದ್ದಾನೆ. ಮತ್ತೆ ನೆಕ್ಸ್ಟ್ ಅವನು ಹೇಳ್ಕೊಡ್ತಾನೆ ಇಲ್ಲಿ. ನೆಕ್ಸ್ಟ್ ಟೀಚರ್ ನೋಡಿ, ಟೀಚರ್ ಬಾಯಲ್ಲೇ ಬರ್ತಿದೆ ನೆಕ್ಸ್ಟ್ ಒಂದು ಟೀಚರ್ ಅಂತ. ಗುಡ್. ಸೊ ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಸೊ ಹಾಯ್, ಏನು ನಿನ್ನ ಹೆಸರು? ನಿತಿನ್. ಸ್ವಲ್ಪ ಜೋರು ಎನರ್ಜಿ ಹೋಯ್ತಾ ಬೆಳಗ್ಗೆಯಿಂದ? ಇಲ್ಲ, ನೀನು ಎನರ್ಜಿ ತೋರಿಸೋದಕ್ಕೆ ಕೊಡ್ಬೇಕು ಎನರ್ಜಿ. ಓಕೆ ನಿತಿನ್, ಇಲ್ಲಿ ಏನು ನೀನು ಕೆಲಸ ಮಾಡೋದು? ವಾಲಂಟಿಯರ್ ಸರ್. ವಾಲಂಟಿಯರ್. ಹಾಂ, ಓಕೆ. ಸೊ ಮಕ್ಳನ್ನ ಮೇಂಟೈನ್ ಮಾಡೋಕ್ಕೆ ಹೇಗೆ ಅನ್ಸುತ್ತೆ? ನೀನು ಒಂದು ಮಗುವಾಗಿ, ಅಂದರೆ ಒಂದು ಹುಡುಗಾಗಿ ಮಕ್ಳನ್ನ ಮೇಂಟೈನ್ ಮಾಡೋಕ್ಕೆ ಹೇಗೆ ಅನ್ಸುತ್ತೆ? ಏನಿಲ್ಲ, ಮೇಂಟೈನ್ ಮಾಡ್ತೀರಾ? ಹೊಡೆದು ಮೇಂಟೈನ್ ಮಾಡ್ತೀರಾ ಇಲ್ವಾ? ನಿಜನಾ? ಓಕೆ. ಬೈಯೋದು ಯಾಕೆ ಯಾರು ಬಯಸ್ಕೊಳ್ಳಲ್ಲ, ಎಲ್ಲರೂ ಫುಲ್ ಫ್ರೆಂಡ್ಲಿ ಆಗಿ. ಓಕೆ ಓಕೆ, ನೀನು ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ಅಂದರೆ ಏನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀಯಾ ಇಲ್ಲಿನ ಎಕ್ಸ್ಪೀರಿಯನ್ಸ್? ಓಕೆ, ಕ್ಯಾಂಪ್ ಚೆನ್ನಾಗಿದೆ, ಸ್ಟೂಡೆಂಟ್ಸ್ ಚೆನ್ನಾಗಿದ್ದಾರೆ, ಟೀಚರ್ಸ್ ಚೆನ್ನಾಗಿದ್ದಾರೆ, ಚೆನ್ನಾಗಿರುತ್ತೆ ಕ್ಯಾಂಪ್. ಓಕೆ, ನೀವು ಇಲ್ಲಿ ಮಾಡ್ತೀರಾ ಏನಾದರೂ ಆ್ಯಕ್ಟಿವಿಟೀಸು ಅಥವಾ ಬರೀ ಹೇಳ್ಕೊಡೋದಾ ಹೇಗೆ? ಇಲ್ಲ, ನಾವು ಹೇಳ್ಕೊಡೋದು ನಾವು ವಾಲಂಟಿಯರ್ ಕೆಲಸ ಮಾಡೋದು, ಮಕ್ಕಳು ನೋಡ್ಕೊಳ್ಳೋದು, ಚೇರ್ ಹಾಕೋದು, ಇದು ಬ್ಯಾನರ್ ಎಲ್ಲ ಇದು ಮಾಡೋದು, ಸ್ಟೇಜ್ ಖುಷಿ ಇದೆಯಾ ಮಾಡೋದ್ರಲ್ಲಿ? ಓಕೆ, ಫೈನ್. ಓಕೆ, ಫೈನ್. ಆಲ್ ದ ಬೆಸ್ಟ್. ಸ್ಟೂಡೆಂಟ್ ಅಲ್ವಾ? ಸ್ಟೂಡೆಂಟ್ ಅಲ್ವಾ? ತಗೊಂತೀವಿ ಸರ್ ಒಂದು ನಿಮಿಷ. ಸೊ ಇಲ್ಲಿ ಸಮ್ಮರ್ ಕ್ಯಾಂಪಿನ ಸ್ಟೂಡೆಂಟು. ಸೊ ಹಾಯ್. ಹಾಯ್, ಹೆಸರು? ಮಾನಿಕಾ. ಮಾನಿಕಾ. ಸೊ ಮಾನಿಕಾ, ಇಲ್ಲಿ ಎಷ್ಟು ವರ್ಷ ಅಂತ ಬರ್ತಿದ್ಯಾ? ಇವಾಗ ರೀಸೆಂಟ್ 4 ವರ್ಷ ಆಯ್ತು. ರೀಸೆಂಟ್ 4 ವರ್ಷ ಆಯ್ತು ನೋಡಿ. ಇವಾಗ ಓಕೆ, ಸೊ ಯಾರು ಕೂಡ ಇವಾಗ ಈ ಇಯರ್ ಸೇರೋದು ಅಂತ ನಾನೆಲ್ಲೂ ಕೇಳಿಸ್ಕೊಂಡಿಲ್ಲ. ವೆರಿ ಗುಡ್. ಸೊ 4 ವರ್ಷದಿಂದ ಎಕ್ಸ್ಪೀರಿಯನ್ಸ್. ಇವಾಗ ಎಷ್ಟನೇ ಕ್ಲಾಸ್ ನೀನು? 8th ಸ್ಟ್ಯಾಂಡರ್ಡ್. ಸೊ ನೀನು ಬರ್ತಿರೋದು 6th 5th ಲೈಕ್ 4th. ಸೊ 4th ಬರ್ತಿದ್ಯಾ? 4th ಸ್ಟ್ಯಾಂಡರ್ಡಿಂದ ಇವಾಗವರೆಗೂ ಹೇಗಿದೆ ಇಲ್ಲಿ ಚೇಂಜಸ್ಸು? ನಿನಗೆ ಹೇಗೆ ಅನಿಸಿದೆ? ಪ್ರೋಗ್ರಾಮ್ಸ್ ಜಾಸ್ತಿ ಆಗಿದೆ. ಗುಡ್. ಚೆನ್ನಾಗಿ ಊಟ ಆ ಥರ ಊಟನೂ ಕೊಡ್ತಾರೆ. ಮೇನ್ ಹೌದು. ಎಷ್ಟು ಜೋಶ, ನಾವು ಎಷ್ಟು ಎನರ್ಜಿನ ಹಾಕಿದ್ದೀವಿ ಅಷ್ಟು ನಾವು ತಿನ್ಕೊಂಡು ಕುಡ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಲ್ವಾ? ಸೊ ಮತ್ತೆ ಇನ್ನೇನಾದ್ರು ನಿನ್ಗೆ ಇಲ್ಲಿ ಖುಷಿ ಆಗಿ ಇವಾಗ ಮುಗಿದೋಯ್ತು ಇವತ್ತು ಸಮ್ಮರ್ ಕ್ಯಾಂಪ್. ಸೊ ಹೇಗಿದೆ ಫೀಲಿಂಗು? ಏನೂ ಇಲ್ಲ, ಲೈಕ್ ನೆಕ್ಸ್ಟ್ ಇಯರ್ ಜಾಯ್ನ್ ಆಗ್ಬೋದು ತಿರ್ಗಾ ಅಂತ. ಸೂಪರ್ ಜೋಶ್. ಎಲ್ಲ ಮಕ್ಕಳು, ನಾನು ಮಾತಾಡ್ಸಿದ ಎಲ್ಲ ಮಕ್ಕಳು ಅಷ್ಟೇ ಇವಾಗ ಮುಗೀತು ನೆಕ್ಸ್ಟ್ ಏನಂದ್ರೆ ನೆಕ್ಸ್ಟ್ ಇಯರ್ ಬರ್ತೀವಿ ಮ್ಯಾಮ್ ಅಂತ ಹೇಳ್ತಿದ್ದಾರೆ. ಗುಡ್. ಕೀಪ್ ದ ಜೋಶ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಈ ಮಕ್ಕಳ ಕೂಟದಲ್ಲಿ ಬಂದಿದ್ದೀವಿ ನಾವು. ಸೊ ಇಲ್ಲಿ ಒಬ್ಬರ ಪೇರೆಂಟ್ನ ನಾನು ಮಾತಾಡ್ತೀನಿ. ಸೊ ನಮಸ್ತೆ ಮೇಡಮ್. ಸೊ ಹೇಗಿದ್ದೀರಾ? ಸೊ ಇಲ್ಲಿ ನಿಮ್ಮ ಮಕ್ಕಳು ಬರೋದಕ್ಕೆ ಎಷ್ಟು ಖುಷಿ ಪಡ್ತಾರೆ? ಹೇಗೆ ಫೀಡ್ಬ್ಯಾಕ್ ಮನೇಲಿ ಏನಂತ ಹೇಳ್ತಾರೆ ಇದು ಮಕ್ಕಳ ಕೂಟ ಸಮ್ಮರ್ ಕ್ಯಾಂಪ್ ಬಗ್ಗೆ ಅಂತ ಹೇಳಿ? ನಾನು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಮತ್ತು ಸ್ಕೂಲ್ ಸಮ್ಮರ್ ಕ್ಯಾಂಪಲ್ಲೂ ಕೂಡ ರಜಾ ಹುಷಾರಿಲ್ಲ ಅಂದರೂ ನಾನು ಹೋಗಬೇಕು ಆ ಥರ ಅಂತ ಇಷ್ಟಪಡ್ತಾನೆ. ಓಕೆ, ಅಂದರೆ ಇಲ್ಲಿ ತುಂಬ ಕಲ್ತಿದ್ದಾನೆ ಕೂಡ, ಸ್ವಲ್ಪ ಡಿಸಿಪ್ಲಿನ್ ಎಲ್ಲ ಕಲ್ತಿದ್ದಾನೆ. ಓಕೆ ಓಕೆ, ಫೈನ್. ಸೊ ಏನು ನಿನ್ನ ಹೆಸರು? ಅಭಿಷೇಕ್. ಸೊ ಇಲ್ಲಿ ಬರೋಕ್ಕೆ ತುಂಬ ಖುಷಿ ಆಗುತ್ತಾ? ಇನ್ನೇನು ಇವತ್ತು ಮುಗ್ದೋಯ್ತಲ್ಲ ಸಮ್ಮರ್ ಕ್ಯಾಂಪು, ನಾಳೆಯಿಂದ ಏನು? ನೆಕ್ಸ್ಟ್ ಇಯರ್ ಜಾಯಿನ್ ಆಗ್ತೀನಿ ಅಂತ ಹೇಳು. ನೆಕ್ಸ್ಟ್ ಇಯರ್ ಜಾಯಿನ್. ಗುಡ್. ಆ ಸ್ಪಿರಿಟ್ ಇರಬೇಕು ಅಲ್ವಾ? ಸೊ ಎಷ್ಟನೇ ಕ್ಲಾಸ್ ಸಮರ್ಥ? ಅಭಿಷೇಕ್ 1st ಸ್ಟ್ಯಾಂಡರ್ಡಾ? ಒಳ್ಳೆ ಹೈಟ್ ಇದೆಯಾ? ಓಕೆ. ಸೊ ಎಂಜಾಯ್ ಮಾಡಿದ್ಯಾ ಇಲ್ಲಿ ಸಮ್ಮರ್ ಕ್ಯಾಂಪ್ ನೀನು? ವೆರಿ ಗುಡ್. ಸೊ ಹೇಳು, ಎಲ್ಲರೂ ಮಕ್ಕಳ ಕೂಟಕ್ಕೆ ಬನ್ನಿ ಅಂತ ಇಲ್ಲಿ ಹೇಳು. ಕ್ಯಾಮ್ರಾಗೆ ಹೇಳು. ಎಲ್ಲರೂ ಮಕ್ಕಳ ಕೂಟಕ್ಕೆ ಬನ್ನಿ. ಎಲ್ಲ ಮಕ್ಕಳನ್ನ ಎಂಜಾಯ್ ಮಾಡಿ. ಸೊ ಹಂಗೆ ಪ್ರೈಸ್ ಕೂಡ ಬಂದಿದೆ ಅಲ್ವಾ? ಯಾವ ಆಕ್ಟಿವಿಟೀಸ್ ನಿಂಗೆ ಪ್ರೈಸ್ ಬಂದಿರೋದು? ರನ್ನಿಂಗ್ ರೇಸ್ ಅಲ್ಲ ಪುಟಾಣಿ? ರನ್ನಿಂಗ್ ರೇಸ್ ಮತ್ತೆ ಲೆಮನ್ ಸ್ಪೂನ್. ಹಂಗಾದ್ರೆ ಸ್ಪೋರ್ಟ್ಸ್ ಬಾಯ್ ಇವನು. ಓಕೆ, ಫೈನ್, ಸರಿ.
ಸೊ ಇಲ್ಲಿ ಮಕ್ಕಳ ಕೂಟದಲ್ಲಿ ದ ಸ್ಪೆಷಲ್ ಊನೋ ಗೇಮ್ಸ್ನ ಆಡ್ತಿದ್ದಾರೆ ಮಕ್ಕಳು. ಎಲ್ಲರೂ ಸೇರಿ ಕುತ್ಕೊಂಡು ಆಡೋದು ಎಷ್ಟು ಮಜಾ ಇರುತ್ತಲ್ಲ. ನೆಕ್ಸ್ಟ್ ಬಂದು ಕ್ಯಾರಮ್. ಎಸ್, ಒನ್ ಆಫ್ ಅವರ್ ಫೇವ್ರೆಟ್ ಗೇಮ್ ಕ್ಯಾರಮ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಜಾಲಿಯಾಗಿ ಅವ್ರು ಹೇಗೆ ಬೇಕಾ ಕಂಫರ್ಟಬಲಾಗಿ ಕೂತ್ಕೊಳ್ತಾ ನೆಕ್ಸ್ಟ್ ನನ್ನ ರೋಲು, ನಿನ್ನ ರೋಲು, ನನ್ನ ಟರ್ನು ಅಂತ ಆಡ್ತಾ ಇದ್ದಾರೆ ಅವರು. ಇಲ್ಲಿ ಬಂದರೆ ದ ಸ್ಪೆಷಲ್ ಗೇಮ್ ಅಂತ ಹೇಳ್ಬೋದು. ನಾವು ಮನೇಲಿ ಆಡ್ತಾ ಇದ್ದಂಥ ಗೇಮ್ ಅಂತಲೇ ಹೇಳ್ಬೋದು. ನೆನಪಾಗುತ್ತೆ ಸೆಟ್ಸ್. ಸೊ ನಾವೊಂದು 4-5 ಫ್ಲವರ್ಸ್ಗಳನ್ನ ನೇಮ್ಗಳನ್ನೆಲ್ಲ ಬರ್ಕೊಂಡು ಅಥವಾ ಎನಿ ಫೇವ್ರೆಟ್ ವೆಹಿಕಲ್ಸ್ ನೇಮ್ನೆಲ್ಲ ಬರ್ಕೊಂಡು ನಾವು ಸೆಟ್ಸ್ ಆಡ್ತಿದ್ದಿದ್ದು ಜ್ಞಾಪಕ ಬರುತ್ತೆ ಅಲ್ವಾ ಫ್ರೆಂಡ್ಸ್? ಎಸ್, ನಾನಂತೂ ತುಂಬಾ ಎಂಜಾಯ್ ಮಾಡ್ತಿದ್ದೆ ಸೆಟ್ಸ್ ಆಡಬೇಕಾದ್ರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದಾಗ ನಾವು ಆಡ್ತಿದ್ದೆ ಸೆಟ್ಸ್ ಗೇಮ್ ಅಂತ ಹೇಳ್ಬೋದು. ಸೊ ಇದು ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು. ಇವಾಗಲೂ ಕೂಡ ಸೆಟ್ಸ್ ಗೇಮ್ನ ಆಡ್ತಿದ್ದಾರೆ ಮಕ್ಕಳು. ಓ ಮೈ ಗುಡ್ನೆಸ್, ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನೇ ನಂಗೆ ಬಂತು ಅಂತ ಹೇಳ್ಬೋದು ಇದು ನೋಡಿದಾಗ, ಈ ಗೇಮ್ನ ನಾನು ನೋಡಿದಾಗ. ಸೊ ನೋಡಿ, ಮಾತಾಡ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗಿದೆ. ಇಲ್ಲಂತೂ ಒನ್ ಆಫ್ ದ ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಸೊ ರೋಪ್ ಬ್ಯಾಲೆನ್ಸ್, ಹೇಗೆ ರೋಪ್ ಮೇಲೆ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ. ಅಷ್ಟೇ ನೀಟಾಗಿ ಅವರು ಬ್ಯಾಲೆನ್ಸ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಒಂಚೂರು ಭಯ ಕಾಣಿಸ್ತಿದ್ಯಾ ಅವ್ರ ಮುಖದಲ್ಲಿ? ನೋ, ದೇರ್ ಇಸ್ ನೋ ಫಿಯರ್. ಸೊ ನಾನಿಲ್ಲಿ ಹತ್ತಿದ್ದೀನಿ, ನಾನಿನ್ನು ಫಿನಿಷಿಂಗ್ ಲೈನ್ ಹೋಗಬೇಕು ಅಂತ 1 by 1 ಮಕ್ಕಳು ಅಲ್ಲಿ ಹತ್ತಾ ಬರ್ತಿದ್ದಾರೆ. ನನಗೂ ಅಲ್ಲಿ ಕ್ಲೈಮ್ ಮಾಡಬೇಕು ಅಂತ ಆಸೆ ಆಗ್ತಿತ್ತು. ಬಟ್ ಏನು ಈ ಪ್ರಾಕ್ಟೀಸ್ ಇಲ್ದಿರೋ ಕಾರಣ ನಾನು ಅವ್ರು ಕ್ಲೈಮ್ ಮಾಡಿ ಹೇಗೆ ವಾಕ್ ಮಾಡ್ತಾರೆ, ಯಾವ ರೀತಿ ಅವ್ರು ಬ್ಯಾಲೆನ್ಸ್ ಮಾಡ್ತಾರೆ ಅಂತ ನೋಡಿಕೊಂಡು ನಾನು ತುಂಬಾ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಕ್ಲೀನಾಗೆ ಆ ರೋಪ್ ಶೇಕ್ ಆಗ್ತಿರೋ ಕೂಡ ಅವ್ರಿಗೆ ಬ್ಯಾಲೆನ್ಸಿಂಗ್ ಹೇಗೆ ಮಾಡಬೇಕು ಅನ್ನೋದು ಅಷ್ಟು ನೀಟಾಗಿ ಅವ್ರಿಗೆ ತರಬೇತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಸೊ ಇಟ್ಸ್ ನಾಟ್ ಎಟ್ ಆಲ್ ಈಸಿ. ನಾವು ಹೆಂಗೆ ನೋಡ್ತಿದ್ದೀವಲ್ಲ ಅಷ್ಟು ಈಸಿ ಅಲ್ಲ ಅದು. ದ ಮೋರ್ ಪ್ರಾಕ್ಟೀಸ್ ಇಲ್ಲಿ ಪರ್ಫೆಕ್ಷನ್ನ ಕಾಣಿಸ್ತಿದೆ ಅಂತ ಹೇಳ್ಬೋದು. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದನ್ನ ಈ ಒಂದು ರೋಪ್ ನೋಡಿ ನಾನು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಹುಡುಗಾಗಿರಲಿ ಹುಡುಗಿಯಾಗಿರಲಿ ಯಾರು ಅಂಜದರೆ ಸೂಪರ್ ಡೂಪರಾಗಿ ಎಲ್ಲನೂ ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ನ ಮಾಡ್ತಿದ್ದಾರೆ ಅವರು. ರೆಡಿ ಮಾಡಿರೋರ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಇಷ್ಟು ನೀಟಾಗಿ ಅವ್ರು ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ಮಕ್ಕಳಿಗೋಸ್ಕರ. ಸೂಪರ್. ಸೊ ನಮ್ಮ ಎಲ್ಲರ ಮಕ್ಕಳನ್ನು ನಾವಿಲ್ಲಿ ಹಾಕಿದಾಗ ನಾವು ಈ ಖುಷಿನ ಕಾಣ್ಬೋದು ಮಕ್ಕಳಲ್ಲಿ, ನಮ್ಮ ಮಕ್ಕಳೇ ಅಂತ ಅನ್ಕೋಬೋದು. ನೆಕ್ಸ್ಟ್ ಬಂದು ವಾಲಿಬಾಲ್ ನೋಡಿ, ಇಲ್ಲಿ ಆಡ್ತಿರೋರು ಎಲ್ಲರೂ ಮಕ್ಕಳಲ್ಲ. ಸೊ ಟೀಚರ್ಸು ಕೂಡ ಮಕ್ಕಳ ಜೊತೆ ಇನ್ವಾಲ್ವ್ ಆಗಿ ಈಕ್ವಲ್, ನಾನಿಲ್ಲಿ ಟೀಚರ್ ಮಕ್ಕಳು ಅಂದರೆ ಸಪ್ರೇಷನ್ ಬರೀ ಬಟ್ಟೆಲಿ ಮಾತ್ರ ನೋಡ್ತಾ ಇದ್ದೀನಿ. ಬಟ್ ಎಲ್ಲರೂ ಈಕ್ವಲ್ ಆಗಿ ಸೇಮ್ ಜೋಶಲ್ಲಿ ಸೇಮ್ ಇದರಲ್ಲಿ ಆಟ ಆಡ್ತಿದ್ರು ಅವರು. ಅವನವರೇ ಫುಲ್ ಇನ್ವಾಲ್ವ್ ಮಾಡ್ಕೊಂಬಿಟ್ಟಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಇಲ್ಲಿ ರೋಪ್ ಸ್ವಿಂಗ್. ಸೊ ಇದು ಮಾಮೂಲಿ ಸ್ವಿಂಗ್ ಅಲ್ಲ ಫ್ರೆಂಡ್ಸ್, ನಾವು ಪಾರ್ಕಲ್ಲಿ ನೋಡ್ತೀವಲ್ಲ ಮಾಮೂಲಿ ಸ್ವಿಂಗ್ ಅಲ್ವೇ ಅಲ್ಲ ಇದು. ನೀವೇ ನೋಡಿದ ಹಾಗೆ ನೋಡಿ, ಅಲ್ಲಿ ಏನೂ ಸಪೋರ್ಟ್ ಇಲ್ಲ. ಅವ್ರು ಕುತ್ಕೊಳ್ಳೋ ಜಾಗದಲ್ಲಿ ಬರೀ ರೋಪ್. ನೀವು ಕೈ ಹಿಡ್ಕೊಳ್ಳೋದು ರೋಪಲ್ಲೇ, ನೀವು ಕುತ್ಕೊಳ್ಳೋದು ರೋಪ್ ಮೇಲೇ. ಸೊ ಇದು ಒನ್ ಆಫ್ ದ ಜಿಮ್ನಾಸ್ಟಿಕ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ವರೆಗೂ ಕೂಡ ಅವ್ರು ಹೋಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ಎಷ್ಟು ಒಂದು ಚೂರು ಭಯ ಹೇಳಿದ್ರೆ. ಮತ್ತು ಇದರಲ್ಲಿ ನಾವು ಏನು ಕಲಿತೀವಿ ಅಂದರೆ ಬ್ಯಾಲೆನ್ಸಿಂಗ್. ನೋಡಿ ಇಲ್ಲಿ ನಮ್ಮ ಮೇನ್ ಗುರುಗಳಾದ ವಿಘ್ನೇಶ್ ಸರ್ ಇಲ್ಲಿ ಹೇಳ್ಕೊಡ್ತಿದ್ದಾರೆ ಮಕ್ಕಳಿಗೆ ಹೇಗೆ ಫ್ರೀ ಹ್ಯಾಂಡಲ್ಲಿ ನಾವು ಸ್ವಿಂಗ್ ಮಾಡಬೇಕು, ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಿದ್ದಾರೆ. ಇನ್ಸ್ಪೈರ್ ಮಾಡೋವಂಥ ಸರ್ ಇವರು. ಸೊ ಅವರೇ ಲೈವ್ಲಿಯಾಗಿ ಮಾಡಿ ತೋರಿಸೋದ್ರಿಂದ ಮಕ್ಕಳಿಗೆ ಇನ್ನೂ ಜಾಸ್ತಿ ಜೋಶ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟು ಬಂದು ಯಾಮಿ ಡ್ರೈ ಗುಲಾಬ್ ಜಾಮೂನ್, ಫ್ರೈಡ್ ರೈಸ್, ಮೊಸರನ್ನ ಮತ್ತು ಮದ್ದೂರು ಬೋಂಡ ಎಲ್ಲ ಇತ್ತು. ಅದೆಲ್ಲ ತಿಂತ ಖುಷಿಯಾಗಿದ್ವಿ. ಇಲ್ಲಿ ನೋಡಿ ಎಷ್ಟು ಸಾಕಷ್ಟು ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಿ ಎಷ್ಟು ಪ್ರೈಸ್ ಇದೆ ಅಷ್ಟೂ ಅವರ ಸತ್ತು ಮಾಡಿಕೊಂಡ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪುನಃ ದ ರಿಪೀಟ್ ಮಕ್ಕಳು ಕೂಡ ಪ್ರೈಸಸ್ ತೊಗೊಂಡಿದ್ದಾರೆ. ಸೊ ದೇರ್ ಆರ್ ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ಬೋದು. ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಫೈರ್ ವಿತೌಟ್ ಫುಡ್ಡು, ಅಥವಾ ರೈಟಿಂಗ್ ಕಾಂಪಿಟೇಷನ್, ಪಿಕ್ ಆ್ಯಂಡ್ ಸ್ಪೀಕ್ ಕಾಂಪಿಟೇಷನ್, ಎಷ್ಟೊಂದು ಕಾಂಪಿಟೇಷನ್ ಏನೇನಿತ್ತು ಅದರಲ್ಲೆಲ್ಲ ಗೆದ್ದು ಮಕ್ಕಳು ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಅಂತ ತೊಗೊಂಡಿದ್ದಾರೆ. ಕೆಲವು ಮಕ್ಕಳು ಫಸ್ಟ್ ಪ್ಲೇಸಲ್ಲಿ ಇಬ್ಬರು ನಿಂತು ತೊಗೊಂಡಿರೋದು ಇದೆ. ಮತ್ತು ಅಲ್ಲಿ ನಮ್ಮ ಸುತ್ತಮುತ್ತ ನಿಂತಿರೋ ಹಿರಿಯರ ಆಶೀರ್ವಾದದಿಂದ ಅವರು ಇಷ್ಟು ಚೆನ್ನಾಗಿ ಎಲ್ಲನೂ ಭಾಗವಹಿಸಿ ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ. ಸೊ ನಮ್ಮ ಪೇರೆಂಟ್ಸ್ ಮುಖದಲ್ಲಿ ತಮ್ಮ ಮಕ್ಕಳ ಸಾಧನೆ ನೋಡೋಕ್ಕೆ ಕಣ್ತುಂಬಿ ಬರುತ್ತೆ ಅಂತಲೇ ಹೇಳ್ಬೋದು ನಾನು. ಮತ್ತು ನಿಮ್ಗೆ ಇನ್ನೂ ಏನು ಹೇಳಬೇಕು ನಾನು ಅಂತ ಅಂದರೆ,
ಬರೀ ಮಕ್ಕಳಿಗೆ ಮಾತ್ರ ಅಲ್ಲ ಕಾಂಪಿಟೇಷನ್ ಇಟ್ಟಿದ್ದು, ಪೇರೆಂಟ್ಸ್ ಕೂಡ ಕಾಂಪಿಟೇಷನ್ ಇಟ್ಟಿದ್ರು. ಸೊ ಪೇರೆಂಟ್ಸ್ ಕೂಡ ಬಹುಮಾನ ಕೊಟ್ಟು ಖುಷಿ ಪಡಿಸಿದ್ರು ಅಂತ ಹೇಳ್ಬೋದು. ಇಲ್ಲಿ ಬಂದರೆ ಗ್ರೂಪ್ ಫೋಟೋಸ್ ಇರುತ್ತೆ, ಗ್ರೂಪ್ ಕಾಂಪಿಟೇಷನ್ ಫೋಟೋ, ಸರ್ಟಿಫಿಕೇಟ್ ಎಲ್ಲ ಇಟ್ಕೊಂಡು ಮಕ್ಕಳು ಗ್ರೂಪ್ ಆಗಿ ಒಂದು ಒಳ್ಳೆ ಫೋಟೋ ಬಂದಿದ್ದಾರೆ. ಇಲ್ಲಿ ಸ್ಟೇಜ್ ಮೇಲೂ ಅಷ್ಟೇ. ಸೊ ಪರ್ಫಾರ್ಮೆನ್ಸ್ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಇಷ್ಟನ್ನು ಹೇಳ್ತಾ ನಾನು ಇಷ್ಟು ಚೆನ್ನಾಗಿ ನಾನು ಕೂಡ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿದೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವ್ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.